ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ವ್ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ಹಿರಾನತೋಸ್ಮಿ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಶಿವಾಯ ಪರಬ್ರಹ್ಮಣೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿವಸ ಇದು. ಪ್ರತಿ ವರ್ಷ ಜೂನ್ 21ನೇ ತಾರೀಕಿಗೆ ಬರ್ತದೋ. 2014ಕ್ಕೆ ಶುರು ಆಗಿದೆ ಅನಿಸುತ್ತೆ ಇದು. 2014 ಅಲ್ಲ, ಡಿಸೆಂಬರ್ 11ನೇ ತಾರೀಕಿಗೆ ನಿರ್ಣಯ ಆಗೈತ್ರಿ. ಮುಂದೆ 2015ಕ್ಕೆ ಜೂನ್ 21ಕ್ಕೆ ಪ್ರಥಮ ಯೋಗ ಓಕೆ ಕರೆಕ್ಟ್. ಇದು 10ನೇದ್ದಾ? 15ನೇದು 9 ವರ್ಷ ಆಯಿತು. 10ನೇ ಆಚರಣೆ ಕರೆಕ್ಟ್. ಸೊ 10ನೆಯ ಅಂತಾರಾಷ್ಟ್ರೀಯ ಯೋಗ ದಿವಸದ ಈ ಶುಭ ದಿನದಂದು ನೀವು ಆಶ್ರಮದ ಪವಿತ್ರ ವಾತಾವರಣದೊಳಗೆ ಸೇರಿದ್ದೀರಿ. ಚೆನ್ನಪ್ಪ ಮೆಣಸಿನಕಾಯಿಯವರು ಸುಮಾರು ಕ್ಯಾಂಪ್ಗಳನ್ನ ಇಲ್ಲಿ ಅಟೆಂಡ್ ಆಗಿದ್ದಾರೆ. ಅವರು ಭಾಳ ಆ್ಯಕ್ಟಿವ್ ಪರ್ಸನ್ ಮತ್ತು ಭಾವುಕ, ಅವರು ಇಮೋಷ್ನಲ್ ಭಾಳ ಅದಾರ ಅವರು. ಸೊ ಭಾಳ ಆ್ಯಕ್ಟಿವ್ ಆಗಿ ಪ್ರತಿ ಶಿಬಿರದೊಳಗೆ ಪಾಲ್ಗೊಂಡಿದ್ದಾರೆ. ಸುಮಾರು 3-4 ಶಿಬಿರಗಳನ್ನು ಇಲ್ಲಿ ಅಟೆಂಡ್ ಮಾಡಿದ್ದಾರೆ. ಅಷ್ಟೇ ಸ್ವಲ್ಪ ತಿಳ್ಕೊಂಡು ತಾವು ಕಲಿತಂಥ ಜ್ಞಾನವನ್ನು ನಿಮಗೆ ಹಂಚಿಕೊಳ್ಳಿಕ್ಕೆ ಉತ್ಸುಕರಾಗಿ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನಿಮಗೆ ಅಷ್ಟೇ ಭಾಳ ಪರಿಣಾಮಕಾರಿಯಾಗಿ ನೀವು ಇಲ್ಲಿ ಬಂದಿದ್ದೀರಿ. ಅವರು 20 ಜನರು ಕರ್ಕೊಂಬರ್ತೀನಿ ಅಂತ ಹೇಳಿದರು. ಅವರು ಯಾಕೋ 8 ಜನರು ಅಷ್ಟೇ ಬಂದಿದ್ದೀರಿ. ಇರಲಿ, ನೀವು ಒಂದು ಇಂಥ ಜಾಗಕ್ಕೆ ಬಂದಿರಲ್ಲ. ಅಂತಾರಾಷ್ಟ್ರೀಯ ಯೋಗ ದಿನದಂದು ಅಂತಾರಾಷ್ಟ್ರೀಯ ಯೋಗಾಶ್ರಮಕ್ಕೆ ಬಂದಿರಿಲ್ಲ ನೀವು. ಈ ಆಶ್ರಮದ 16 ಶಾಖೆಗಳು ವಿದೇಶದೊಳಗೆ ಕೆಲಸ ಮಾಡ್ತಾಯಿವೆ. 19 ಲಕ್ಷ ಜನ ಶಿಷ್ಯರಿದ್ದಾರೆ ಗುರುಜಿಗೆ. 5687 ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಸೊ ಅಂಥದ್ದೊಂದು ಪವಿತ್ರ ಆಶ್ರಮಕ್ಕೆ ಒಂದು ಆಧ್ಯಾತ್ಮಿಕ ವಾತಾವರಣದೊಳಗೆ ಇರ್ತಕ್ಕಂಥ ನೈಸರ್ಗಿಕ ರಮಣೀಯ ಪ್ರದೇಶದೊಳಗೆ ಕೆಲವು ಕ್ಷಣ ಕಳೀಲಿಕ್ಕೆ ನಮ್ಮ ಚೆನ್ನಪ್ಪ ಅವರ ಮಾರ್ಗದರ್ಶನದೊಳಗೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಕಾಮನೆಗಳನ್ನ ಹೇಳ್ತಾ, ನಿಮ್ಗೆ ಗೊತ್ತಿದೆ ವರ್ಷದುದ್ದಕ್ಕೂ ಯಾವುದಾದ್ರು ಒಂದು ದಿನಾಚರಣೆ ಇದ್ದೇ ಇರ್ತದೆ. ಮೊನ್ನೆ ಫಾದರ್ಸ್ ಡೇ ಅಂತ ಆಯಿತು, ಮದರ್ಸ್ ಡೇ ಅಂತ ಆಗ್ತದೆ, ಲೇಬರ್ಸ್ ಡೇ ಅಂತ ಆಗ್ತದೆ, ಟೀಚರ್ ಡೇ ಅಂತ ಆಗ್ತದೆ, ಎನ್ವಿರಾನ್ಮೆಂಟ್ ಡೇ ಆಗ್ತದೆ. ಎಷ್ಟು ದಿವಸಗಳಾಗ್ತಾವೆ. ಹಂಗೆ ಇದು ಒಂದು ಡೇ. ಹಿಂಗೆ ಬರ್ತಾವ ಹೋಗ್ತಾವ. ಇವತ್ತೊಂದು ದಿವಸ ಎಲ್ಲರೂ ಹುಚ್ಚಗೆದ್ದು ಕೈ ಮ್ಯಾಡೆತ್ತು ಕಾಯಿನ ಮ್ಯಾಗೆತ್ತಿ ಉಸಿರು ಬಿಗಿ ಹಿಡಿದು ಉಫ್ ಮಾಡಿ ಮುಗೀತು. ಮತ್ತೆ ಮಕ್ಕೊಂಡ್ಬಿಡ್ತಾರೆ. 364 ದಿವಸ ಮಕ್ಕೊಳೋದು, ಮತ್ತೆ ಯೋಗ ದಿವಸ ಬಂದು ಹೇಳೋದು. ಇದೇ ಪರಿಪಾಠ ಬಿದ್ದುಬಿಟ್ಟದಲ್ಲ. ಗಾಂಧಿ ಜಯಂತಿ ದಿವಸ ಯಾರೋ ಕರೀತಾರೆ. ಅವಾಗ ಗಾಂಧಿ ಪುಸ್ತಕ ಹೊರಗೆ ಬರ್ತಾವೆ. ಗಾಂಧಿ ಬಗ್ಗೆ ಓದ್ತಾರೆ, ಗಾಂಧಿ ಬಗ್ಗೆ ಮಾತಾಡ್ತಾರೆ, ಗಾಂಧಿ ಬಗ್ಗೆ ಕೇಳ್ತಾರೆ. ಮುಗೀತಪ್ಪ, ಮತ್ತೆ ಮಕ್ಕೊಂಡು ಪುಸ್ತಕ. ಹಿಂಗೆ ನಡೆದದ. ಮತ್ತು ಏನಿದು ಹಿಂಗೆ ಆಗಬಾರ್ದು ಅನ್ಸುತ್ತೆ ಕರೆ. ಆದರೆ ಏನೂ ಇಲ್ಲದೆ ಇದ್ದಾಗ ಕುಟ್ಟು ಗಂಡಾಗ ಒಂದು ಮ್ಯಾಳಗಣ್ಣು ಅಂದಾಗ ಸುಮ್ಮನೆ ಏನಾರು ಬಿಡೋಕ್ಕಿಂತ ಒಂದು ದಿವಸ ಮಾಡೋದ್ರ ಮುಖ್ಯ ಅಲ್ಲ. ಒಂದು ದಿವಸ ಮಾಡ್ತಿರಲ್ಲ ಭಾಳ ಸಂತೋಷ ಅನಿಸ್ತದ.
ವರ್ಷಕ್ಕೆ ಒಂದು ದಿವಸ ಮಾಡ್ತಿರಲ್ಲ. 364 ದಿವಸ ಮಕ್ಕೊಂಡು ಒಂದು ದಿವಸ ನಮ್ಮ ಭಾರತದ ಪರಂಪರೆನೇ ಅದು. ಮಕ್ಕೊಂಡ್ರೆ ಕುಂಭಕರ್ಣ ಎದ್ರು ಇರಬದ್ರಂತ. ಮಕ್ಕೊಂಡ್ರೆ ಕುಂಭಕರ್ಣ ಅಂತ ಎದ್ರು ಇರಬದ್ರಂತ. ಹಂಗೆ 365 ದಿವಸದಾಗ ಒಂದು ದಿವಸ ಇರಭದ್ರ ಹಾಕಿರಿ, 364 ದಿವಸ ಕುಂಭಕರ್ಣ ಹಾಕಿರಿ ಮುಗಿತು. ಮನುಷ್ಯನ ಗುಣಧರ್ಮನೇ ಇದು. ಒತ್ತಡ ಬೇಕು ಅವನಿಗೆ. ಇವತ್ತು ಐತಿ ಮಾಡುವಂತ ಒತ್ತಡ ಬರ್ತದೆ. ಮತ್ತು ಯೋಗಕ್ಕೆ ಯಾರೂ ಬರೋದಿಲ್ಲ. ನೀವು ಹೆಂಗೆ ಬಂದರೆ ಗೊತ್ತಿಲ್ಲ. ಅವ್ರು ಚೆನ್ನಪ್ಪ ಅವ್ರಿಗೆ ಏನು ಹಿಪ್ನಾಟಿಸಮ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ. ಏನು ಹಿಪ್ನಾಟಿಸಮ್ ಮಾಡಿದ್ರಪ್ಪ? 20 ಜನ ಹೆಂಗೆ ಕೂಡಿಸಿದ್ರಪ್ಪ? ಬಂದ್ರಪ್ಪ. ಹೌದಾ? ಯಾಕೆ ಬರೋದಿಲ್ಲಪ್ಪ ಅಂದ್ರೆ ಯೋಗಕ್ಕೆ ಬರ್ರಿ ಅಂತ ಯಾರಿಗೆ ಕರ, ನಮಗೇನಾಗಿದ್ದು ದಾಡಿ ಅಂತಾರೆ. ನಮಗೇನಾಗಿದ್ದು ದಾಡಿ ಯೋಗ ಬರೋಕ್ಕೆ? ಯಾಕಂದ್ರೆ ಏನರ ಆದಾಗ ಬರಬೇಕು. ಅಸ್ಮಾ ಆಗಬೇಕು, ಕ್ಯಾನ್ಸರ್ ಆಗಬೇಕು, ಕೈಕಾಲು ಅಡ್ಡಾಡಕ್ಕೆ ಬರಬಾರ್ದು, ಡಯಾಬಿಟಿಸ್, ಸಿವಿಯರ್ ಡಯಾಬಿಟಿಸ್ ಬರಬೇಕು. ಡಾಕ್ಟ್ರ್ ಬಾಯಿಂದ, ಶಂಕದ ಬಾಯಿಂದ ಬರ್ತಲ್ಲ ತೀರ್ಥ, ಡಾಕ್ಟ್ರ್ ಬಾಯಿಂದ ಬರಬೇಕು. ನೀವು ದಿನಾಲು ಯೋಗ ಮಾಡಿರಿ ಸಾಯ್ತೀರಿ, ಅಮ್ಮ ಬರ್ತಾರೆ ಓಡಿ. ಡಾಕ್ಟ್ರ್ ಬಾಯಿಂದ ಬರಬೇಕು. ಗುರುಗಳ ಬಾಯಿಂದ ಬಂದರೆ ಬರೋದಿಲ್ಲ. ಅವರು ಗುರುಗಳ ಬಾಯಿಂದ ಬಂದರೆ ಬರೋದಿಲ್ಲ. ಡಾಕ್ಟ್ರ್ ಹೇಳ್ಬೇಕು ವಾಕಿಂಗ್ ಮಾಡು, ಅವಾಗ ವಾಕಿಂಗ್ ಮಾಡ್ತಾರೆ. ಅಂಥ ಪರಿಸ್ಥಿತಿ. ಅದಕ್ಕೆ ಬಸವಣ್ಣವ್ರು ನಮ್ಮಂಥವ್ರು ನೋಡಿ ಹೇಳಬೇಕು, ಹೊತ್ತು ಹೋಗದ ಮುನ್ನ ಬೆನ್ನು ಬಾಗಿ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಪ್ಪಿಂದೊಪ್ಪ ಒಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅದಕ್ಕೆ ಎಲ್ಲ ನಾಳೆ ಶ್ರಾವಣ ಮಾಸ ಬರ್ತದೆ, ಆಷಾಢ ಶ್ರಾವಣ ಬರ್ತದೆ. ಇಲ್ಲಿ ಮೊದಲು ಇಲ್ಲೇ ಮಠದೊಳಗೆ ಪ್ರವಚನ ಹಾಕಿದ್ದು, ಪುರಾಣ ಹೇಳ್ತಿದ್ರು. ಹೌದಾ? ಆಧ್ಯಾತ್ಮಿಕ ಇದಕ್ಕೆ, ಯೋಗಕ್ಕೆ, ಪ್ರವಚನಕ್ಕೆ ಎಂಥವ್ರು ಬರ್ತಾರಪ್ಪ ಅಂದ್ರೆ ಕಿವಿ ಕೇಳುವಂಗಿಲ್ಲ, ಕೂಡಕ್ಕಾಗುವಂಗಿಲ್ಲ, ಮನ್ಯಾಗ ಒದ್ದು ಕಳಿಸಿರ್ಬೇಕು ಹೊರಗೆ ಹೋಗಿ ಅಂತ. ಅವ್ರು ಬ್ಯಾಸರಾಗಿ ಮನ್ಯಾಗ ಬ್ಯಾಸರಾಗಿ ಇಲ್ಲಿ ಬಂದಿರ್ತಾವೆ. ಹೌದಾ? ಏನಂದವ ಯಾಕೆ ನಕ್ರು ಅಂತ ಬಗ್ಲು ಕುಂತ ಕೇಳ್ತಿರ್ತಾರೆ. ಅಂಥ ಸ್ಥಿತಿ ಒಳಗೆ ಪುರಾಣಕ್ಕೆ ಹಾಕಿ ಬರ್ತಾರೆ. ಏನು ಬಂತು? ಕಿವಿ ಕೇಳ್ದಾದಾಗ ಮನಸ್ಸೆಲ್ಲ ಬಂಪರ್ ಹೊಡಿದು ನಿದ್ಗಣ್ಣಾಗ ಪುರಾಣ ಕೇಳ್ಕೊಂತ ಕುಂತ್ರೆ ಏನು ಪ್ರಯೋಜನ? ಕೈಕಾಲ ಶಕ್ತಿ ಇರಬೇಕು, ಹೇಳಿದ್ದನ್ನು ಕೇಳ್ತಕ್ಕಂಥ ತಾಳ್ಮೆ ಇರಬೇಕು, ಕಣ್ಣು ಕಾಣಿಸ್ತಿರ್ಬೇಕು. ಅಂಥ ಹೊತ್ತಿನಾಗ ಆಧ್ಯಾತ್ಮಕ್ಕೆ ಬರಬೇಕು. ನಿಮಗೊಂದು ಇದು ಅದು ಏನಪ್ಪ ಅಂದ್ರೆ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೆ ಬ್ಯಾಸರಾಗಿ ಆವಾಗ ಆಧ್ಯಾತ್ಮಕ್ಕೆ ಬರಬೇಕಂತೀರಿ ನೀವು. ಅವಾಗ ಬಂದು ಏನು ಮಾಡ್ತೀರಿ? ಉಪಯೋಗ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ನೀವು ಸ್ವಲ್ಪ 45 ಮೇಲಿನ ಅದಿರಿ. ಈಗ 45-50 ಮೇಲಿನ ಅದಿರಿ. ಇನ್ನೂ ಯುವಕರು ಬರಬೇಕಾಗಿತ್ತು, ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ನಮಗೇನಾಗಿತ್ತು ದಾಡಿ ಮತ್ತಿವ ಇದ ಪ್ರಶ್ನೆ. ನಿಮಗೆ ಸಣ್ಣಗೆ ಸ್ವಲ್ಪ ಡಯಾಬಿಟಿಸ್ ಶುರುವಾಗಿರ್ತೈತೆ, ಸ್ವಲ್ಪ ಬಿ ಪಿ ಶುರುವಾಗಿರ್ತೈತೆ. ಅವ್ರೇಟ್ ಹೇಳ್ತಾರೆ ಇದ್ರ ಮಾಡಿದ್ರಿಂದ ಬಿ ಪಿ ಕಮ್ಮಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಓಡಿ ಬಂದಿರಿ ನೀವು ಅಷ್ಟೇ. ಇಷ್ಟ ಒಂದು ಗುಳಿಗೆ ತೊಗೊಂಡಂಗೆ. ತಲೆನೋವು ಬಂದಾಗ ಅನಾಸಿನ ಗುಳಿಗೆ ಹೆಂಗೆ ತೊಗೊತೀರಿ, ಹಂಗೆ ಸೊಂಟೋವು ಬಂದಾಗ ಹೆಂಗೆ ಪ್ಯಾರಾಸಿಟಮಲ್ ತೊಗೊತೀರಿ ಹಂಗೆ ಆಸನಕ್ಕೆ ಬಂದಿರಿ ಕಮ್ಮಿ ಆಗುತ್ತೆ ಅಂತ ಗುಳಿಗೆ ಟೈಪ್ ಯೂಸ್ ಮಾಡ್ಕೊತೀರಿ ಆಸನವನ್ನು. ಇಡೀ ಜಗತ್ತು ಹಂಗೆ ಮಾಡ್ತದ. ಇಡೀ ಜಗತ್ತು ಇವತ್ತೇನು ಕೈ ಎತ್ತು ಕಾಲು ಎತ್ತು ಮಾಡಕ್ಕೆ ಹತ್ತಾರಲ್ಲ, ಮೇನ್ಲಿ ಅವ್ರಿಗೆ ಬೇಕಾಗಿದ್ದು ಉಂಡದ್ದು ಕರಗಿಸೋನಾಕ. ನಿಮಗೆ ಅದು ಸಿಕ್ಕ ಪ್ರಜ್ಞೆ ಇಲ್ಲ. ಯಾಕೆ ಈ ಮಾತು ಹೇಳ್ತೇನಪ್ಪ ಅಂತಂದ್ರೆ, ತೈವಾನ್ದೊಳಗೆ, ವಿಯತ್ನಾಮ್ದೊಳಗೆ, US ರಷ್ಯಾದೊಳಗೆ, ಜರ್ಮನಿ ಒಳಗೆ ನಮ್ಮ ಸೆಂಟರ್ಸ್ ಅದಾವ. ನಮ್ಮ ಹುಡುಗರು ಕಲಿಸ್ತಾರೆ. ನಾವು ಹೇಳ್ದಂಗೆ ಅಧ್ಯಾತ್ಮ ಅವ್ರು ಯಾರು ಕೇಳೋದಿಲ್ಲ. ನಾವು ಹೋದ್ರೆ ನಮ್ಮನ್ನು ಅವರು ಚೀತು ಅಂತಾರೆ. ಅವ್ರಿಗೆ ಬೇಕಾಗಿದ್ದು ನಮ್ಮ ಹುಡುಗರ ರೆಗರಸ್ ಓಡಿಸ್ತಾರೆ, ಇದನ್ನು ಮಾಡ್ತಾರೆ. ಬೆವರು ಬರ್ಬೇಕಂತಾರೆ ಅವರು. ಯೋಗದಿಂದ ಬೆವರು ಬರ್ಬೇಕಂತಾರೆ ಅವರು. ಅಲ್ಲಿ ಮಂದಿ ಸ್ವೆಟಿಂಗ್ ಬೇಕು ಅವ್ರಿಗೆ. ಮತ್ತು ಅವ್ರಿಗೆ ಒಂದು ಪ್ರಜ್ಞೆ ಅದು, ವಿದೇಶಿಯರಿಗೆ ಒಂದು ಪ್ರಜ್ಞೆ ಅದು.
ನೀವು ಬೇಕಾದ್ರೆ ಸ್ವಲ್ಪ ಎಲ್ಲರೂ ಹೋಗಿ ಬರ್ಬೇಕಾರೆ ಭಾಳ ತಳ್ಳಗಿರ್ತಾರೆ. ನಮ್ಮ ಇಂಡಿಯಾದಾಗ ಅದರಲ್ಲ ಹಿಂತಾವು 80 kg 111 kg ಇರೋದೇ ಇಲ್ಲ. ಅವರು ಭಾಳ ತಳ್ಳಗೆ 50 ವರ್ಷ 60 ವರ್ಷ ಸಹಿತ ಮುಖ ಇದು ಅವ್ರ ಬ್ಯಾಗ್ನ್ಯಾಗ ಎಲ್ಲ ಸೌಂದರ್ಯ ಪ್ರಸಾದನ ಎಲ್ಲ ಇರ್ತವೆ. ಸ್ವಲ್ಪ ಇದ್ದಾರೆ ಮತ್ತು ಅಷ್ಟು ಸೌಂದರ್ಯ ಪ್ರಜ್ಞೆ ಅವ್ರಿಗೆ. ಅವರೆಲ್ಲ ಯೋಗಕ್ಕೆ ಬರ್ತಾರೆ. ಯಾವಾಗ ಟೈಮ್ ಸಿಗುತ್ತೆ ಊಟ ಆಗಿಂದ ಇರಲಿ ಎಲ್ಲ ಇರಲಿ ಅವ್ರು ಬಂದು ಹೇಳೋದು ಏನಪ್ಪ ಅಂತಂದ್ರೆ ಅಲ್ಲಿ ಒಂದು ಕಂಡೀಷನ್ ಇರ್ತಾವೆ. ಬ್ರೆಡ್ ತಿಂದರು ಅದಕ್ಕೆ ಎಷ್ಟು ಕ್ಯಾಲ್ರಿ ಅಂತ ಬರೆದಿರ್ತಾರೆ ಮ್ಯಾಗ. ಗೀಸ್ ತಿಂದರು ಎಷ್ಟು ಕ್ಯಾಲ್ರಿ ಅಂತ ಬರೆದಿರ್ತಾರೆ. ಹೌದಾ? ಪ್ರತಿಯೊಂದಕ್ಕೂ ಕ್ಯಾಲ್ರಿ ಬರೀಬೇಕು, ಅಲ್ಲಿ ಕಂಡೀಷನ್ ಅದ ಅಲ್ಲೇ. ಅದಕ್ಕೆ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನೋ ಅವ್ರಿಗೂ ತಿನ್ಬರ್ಕ್ ಇರ್ತದೆ. ತಿಂತಾರೆ ತಿನ್ನೋ ಕೆಲವೊಂದು ಜಾಸ್ತಿನೇ ತಿಂತಾರೆ. ಅವ್ರಿಗೆ ಗೊತ್ತಿರ್ತದೆ ನೀವು ಮಾಡೋ ಕೆಲಸಕ್ಕೆ ನೀವು ಮಕ್ಕಳೋದಕ್ಕೆ ನಿಮ್ಗೆ ಎಷ್ಟು ಕ್ಯಾಲ್ರಿ ಬೇಕಪ್ಪ ದಿವಸಕ್ಕೆ 2400 ಕ್ಯಾಲ್ರಿ ಬೇಕು ಅಂತ ಅವ್ರಿಗೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿರ್ತಾರೆ. ಇವ್ರು ತಿಂತಾರೆ ಮುಂಜಾನೆ 1600 ಕ್ಯಾಲ್ರಿ, ಸಂಜೆ ಮುಂದೆ 1200 ಕ್ಯಾಲ್ರಿ. ಅಯ್ಯಪ್ಪೋ 800 ಕ್ಯಾಲ್ರಿ ಜಾಸ್ತಿ ಆಯ್ತು. ಗಾಬರಿಯಾಕ್ಕಾರ ಅವರು. ಗಾಬರಿಯಾಗಿ ಅವರು ಯೋಗ ಟೀಚರ್ಗಳು ಬರ್ತಾರೆ, ನನಗೆ 800 ಕ್ಯಾಲ್ರಿ ಆಹಾರ ಕಮ್ಮಿ ಆಗಬೇಕು. ಹಿಂಗೆ ಅವ್ರು ಬರೋದು. ನಿಮ್ಮಂಗೆ ಬರೀ ಕೈ ಎತ್ತು ಕಾಲೆತ್ತು ಇಷ್ಟು ಅಲ್ಲ, ಅವ್ರು ಇಷ್ಟು ಇದು ಮಾಡ್ತಾರೆ. ಅವರು ನನಗೆ 800 ಕ್ಯಾಲ್ರಿ ಆಹಾರ ಜಾಸ್ತಿ ತಿಂದೀನಿ, ಅದು ಕರಗಿಸ್ಬೇಕು. ಏನು ಮಾಡ್ತೀರಿ? ವರ್ಕೌಟ್ ಮಾಡ್ರಿ ಅಂತಾರೆ ಅವರು. ಹಿಂಗೆ ಗೊತ್ತಾ? ಅದು ಏನೇ ಇರಲಿ ಇದನ್ನು ಅವ್ರು ಹೆಂಗೆ ಬೆಳೆಸಿದ್ರಿ? ಯೋಗವನ್ನು ಹೆಂಗೆ ಬೆಳೆಸಿದ್ರಪ್ಪ ಅಂತಂದ್ರೆ ಕ್ಯಾಲ್ರಿ ಬರ್ನ್ ಮಾಡುವ ಒಂದು ಸಾಧನ ಮಾಡಿಕೊಂಡ್ರು. ತಳ್ಳಗಾಗಕ್ಕೆ ಬೆಳೆಸ್ಕೊಂಡ್ರು, ತೊನ್ನೋಗಿ ಬೆಳೆಸ್ಕೊಂಡ್ರು, ತಲೆ ತಾನಿಗಿರಾಕೆ ಬೆಳೆಸ್ಕೊಂಡ್ರು. ಇಷ್ಟ ಅಲ್ಲ ಯೋಗ. ತಪ್ಪು ಕಲ್ಪನೆ ಅದ ನಿಮಗೆಲ್ಲರಿಗೂ. ಯೋಗದ ವೆರಿ ಡೆಫಿನಿಷನ್ ಏನು ಹೇಳ್ತದಪ್ಪ ಅಂದ್ರೆ ಸರ್ವಚಿಂತಾ ಪರಿತ್ಯಾಗ ನಿಶ್ಚಿಂತಂ ಯೋಗ ಮುಚ್ಚತೆ. ಯೋಗ ಅಂದ್ರೆ ಏನಪ್ಪ? ಎಲ್ಲ ಚಿಂತಿಸಿ ದೂರ ಸರಿಸಿ ತನ್ನ ವಿತೌಟ್ ಎನಿ ಟೆನ್ಷನ್ ಯಾರು ಮನಸ್ಥಿತಿಯನ್ನು ಹೊಂತಾರೋ ಅವ ಯೋಗಿ ಅಂತಾರೆ ಅವರು. ಮತ್ತು ಯಾರ್ದಾರ ಚಿಂತಾರಹಿತ, ದುಃಖರಹಿತ, ಒತ್ತಡ ರಹಿತ ವ್ಯಕ್ತಿ ಯಾರ ಒಬ್ಬರನ್ನು ತೋರಿಸ್ರಿ. ಒಟ್ಟರು ಕುಂಡಿ ಸುಟ್ಟು ಬೆಕ್ಕಿನ ಥರ ಅಲ್ಲಿ ಹೋರ ಸಮಾಧಾನ ಇಲ್ಲ, ಇಲ್ಲಿ ಹೋರ ಸಮಾಧಾನ ಇಲ್ಲ. ಇದು ಹೋರ್ಬೇಕಾರೆ ಎಲ್ಲರ ಈ ಕೊಡ್ರಿ ಅಲ್ಲಿ ಕೊಡ್ರಿ. ಒಟ್ಟು ಏನು ಅವಸರ ಉದ್ವಿಗ್ನ ಒತ್ತಡ. ಅಲ್ಲಿ ಕುಂತ್ರ ಸಮಾಧಾನ, ಇಲ್ಲಿ ಕುಂತ್ರ ಸಮಾಧಾನ. ಯಾರಿಗೂ ಭೇಟಿ ಹೋಗ್ತೀರಿ, ಅಲ್ಲೇ ಕೂಡ್ತೀರಿ, ಅಲ್ಲೂ ಇಲ್ಲ. ಹಿಂಗೆ ಏನೋ ಒಂದು ಹಚ್ಚಕ್ಕೆ ಹೋಗ್ತೀರಿ, ವೆಡ್ಡಿಂಗ್ ಕಾರ್ಡು ಅದು ಇದು ಕೊಡ್ತೀರಿ, ಕೂಡ್ರಿ. ಅಯ್ಯೋ ಮತ್ತೆ ಇನ್ನೂ ಕೊಡೋದಿತ್ರಿ ಅಂತ. ಯಾರು ಸತ್ತಲ್ಲೇ ಎಷ್ಟೊತ್ತಿಗೆ ಬಣ್ಣು 2:25 2:15 ಬರೋದು. 10 ನಿಮಿಷ ಹೋಗಿ ಮಣ್ಣು ಕೊಟ್ಟು ಮತ್ತೆ ಮೊದಲು ನಂಗೆ ಕುಂತು ಮಾತಾಡಿ ಯಾಕೆ ಸತ್ತ, ಯಾಕೆ ಗೊಟ್ಟಕ್ಕಂದ ಇವನ್ನೆಲ್ಲ ನೋಡಿ ತಾಳ್ಮೆನೇ ಇಲ್ಲ ಎಲ್ಲರಿಗೂ. ಮಂದಿ ಅಲ್ಲ, ನಿಮ್ಮ ಮನೆಯವ್ರು ಮಾಡ್ತಾವೆ. ನಾ ಹೇಳಿದ್ದನೆ ನಿಮ್ಮ ಮನೆಯವ್ರು ಮಾಡ್ತಾರ, ನಿಮ್ಮ ಅಣ್ತಮ್ರ ಮಾಡ್ತಾರ. ಹುಡುಗನ ಬಿಟ್ಟು ಬಂದಿರವ್ವ ನಾ ಹೋಗ್ಬೇಕು ಅಂತಿಕೊಂಡು ಅಲ್ಲಿ ಮಣ್ಣು ಹಾಕಿ ಅಲ್ಲಿಂದ ಬರಬರ್ರಿನ ಮದುವೆ ಹಾಕೋ. ಮದುವೆಗೆ ಬರ್ತಾರ. ಯಾವಾಗ ಬರ್ತಾರ? ಅಕ್ಕಿ ಕಾಲ 11 ಗಂಟೆಗೆ ಇತ್ತಪ್ಪ ಅಂದ್ರೆ 10 ಬರ್ತಾರ. ಟೈಮೇ ಇಲ್ಲ ಯಾರಿಗೂ. ಯಾರು ಮನ್ಯಾನ ಮದುವೆಗೆ ಟೈಮ್ ಇಲ್ಲ, ಮನ್ಯಾನ ಮಕ್ಕಳ ಮದುವೆಗೆ ಟೈಮ್ ಇಲ್ಲ. ಏನು ಮಾಡ್ತಾರೆ ಇವರು? ಏನಿಲ್ಲ, ಏನು ಮಾಡೋದಿಲ್ಲ. ವಾಟ್ಸ್ಯಾಪ್ ನೋಡ್ಕೊಂತ ಕೂಡಾಕ, ಫೇಸ್ಬುಕ್ ನೋಡ್ಕೊಂಡು ಕೂಡಾಕ, ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಕೂಡಾಕ ಟೈಮ್ ಐತಿ. ಮನೆಯವ್ರ ಮದುವೆಗೆ ಹೋಗಿ ಒಂದು ತಾಸು ಚಂದ ಕುತ್ಕೊಂಡು ಯಾಕೆ ಏನು ಮಾಡ್ತಾನ ಹುಡುಗ, ಏನು ಕಲಿತಾನ, ಯಾವಾಗ ಇದು ಬಂದ, ಈ ಎಕ್ಸಸೈಸ್ ಕಲಿತಾನ, ಒಂದರ ಆಪ್ತ ಮಾತುಗಳು. ಹಿಂಗಾಗಿ ಎಲ್ಲರೂ ದಿವಳೆ ಆಗ್ಬಿಟ್ಟು. ಇಲ್ಲಿ ಎಷ್ಟೋ ಜನ ನನ್ನ ಕಡೆ ಮಾತಾಡಕ್ಕೆ ಬರ್ತಾರೆ, ಬರೇ ಮಾತಾಡೋದು. ಅವ್ರು ಏನು ಕೇಳೋದಿಲ್ಲ. ಗುರುಗಳ ನನ್ನ ಗಂಡ ಹಿಂಗೆ ಮಾಡಿದ, ನನ್ನ ಗಂಡ ಮತ್ತೊಬ್ಬರಿಗೆ ಕೂಡದಾನ, ಸಾಕಾಗಿಬಿಟ್ಟತ್ರಿ, ಅದು ಇದು ಅರ್ಧ ಗಂಟೆ ಹೇಳ್ತಾರೆ. ನಾ ಸುಮ್ಮ ಕುಂತು ಕೇಳ್ತೀನಿ. ಏನು ಹೇಳಿದ್ರು ಸುಮ್ಮ ಕುಂತು ಕೇಳ್ತೀನಿ. ಗುರುಗಳ ನಿಮ್ಮ ಮುಂದೆ ಹೇಳ್ಕೊಂಡೆಲ್ಲ ಆರಾಮ ಅನಿಸುತ್ತೆ ನೋಡ್ರಿ ಅಂತಾರೆ. ನಾ ಏನೂ ಹೇಳೋದಿಲ್ಲ, ಸುಮ್ಮನೆ ಕೇಳ್ತೀನಿ. ಐ ಆಮ್ ದ ಬೆಸ್ಟ್ ಲಿಸ್ನರ್. ನಾನು ಒಬ್ಬ ಉತ್ತಮ ಕೇಳುಗ. ಸುಮ್ಮನೆ ಅವ್ರು ಹೇಳಿದ್ದೆಲ್ಲ ಕೇಳ್ತೀನಿ, ಅವಾಗ ಅಂತೀನಿ, ಮುಗೀತು. ಮತ್ತು ಅವ್ರು ಹೇಳ್ತಾರ ಪೂರ ಕೇಳ್ತೀನಿ. ಪೂರ ಕೇಳಿದ್ಕೂಳೆ ಆಯ್ತವ ಇದನ್ನು ಮಾಡಂತೀನಿ. ಗುರುಗಳ ಇಷ್ಟು ಯಾರು ಕೇಳೋದಿಲ್ಲ ನೋಡ್ರಿ ನಂಗಂತ. ಸ್ವತಃ ಗಂಡು ಕೇಳೋದಿಲ್ಲ,
ಹೇಳಿ ಗಂಡು ಕೇಳೋದಿಲ್ಲ, ಗಂಡು ಹೇಳಿದ್ರೆ ಹೆಂತ ಕೇಳೋದಿಲ್ಲ. ಅಷ್ಟು ತಾಳ್ಮೆನೇ ಇಲ್ಲ ಯಾರಿಗೂ. ಹೀಗಾಗಿ ತಲೆ ಕೆಟ್ಟವು, ತಲೆ ರಾವಾಗ್ಯವು. ಮತ್ತು ಯಾರಿಗೊಂದು ಓದಿರ್ಬೇಕು. ಒಳಗಿರ್ತಕ್ಕಂಥ ಕಕ್ಕುಲಾತಿಯನ್ನು, ಒಳಗಾದಂಥ ಪ್ರೀತಿಯನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು, ಒಳಗಾದಂಥ ದುಃಖವನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು, ಒಳಗಾದಂಥ ರೋಷವನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು ಅವಕಾಶನೇ ಇಲ್ಲ. ಹೀಗಾಗಿ ಹುಚ್ಚಿಡ್ದತ್ ನಿಮಗೆ, ಹುಚ್ಚಿಡ್ದತಿ. ಬೇಕಾರ ಮನೆಗೆ ಹೋಗ್ಬೇಕಾರ ಯಾರ ನಿಮ್ಮ ಮಾತು ಕೇಳ್ತಾರ? ಒಬ್ಬರು ಮಾತು ಕೇಳೋದಿಲ್ಲ. ಪುಟಕ್ಕರಿ ಕೇಳ್ತಾರೆ, ಪುಟಕ್ಕರ ಹೋಗ್ತಾರ. ಹೊರಗೆ ಚಂದ ಮಾತಾಡ್ತೀರಿ. ವಿಚಿತ್ರ ಅಂದ್ರೆ ಹೊರಗೆ ಚಂದ ಮಾತಾಡ್ತೀರಿ. ಹೌದಾ? ಯಾಕೆ ಮನಸ್ಸಿಗೆ ಆರಾಮದ ಒಂದು ತಾಸಾಗಿ ಮಾತಾಡ್ತಾನೆ. ಅದ ಮನೆಗೆ ಬರಲಿಬೇಕಾರೆ ಏನಿಲ್ಲ, ಅವ ಬೈದ ಹೋದ, ಮುಗಿತ. ಮನ್ಯಾಗ ಚಂದ ಮಾತಾಡ್ದಲ್ಲ, ಹೊರ ಚಂದ ಮಾತಾಡ್ತಾವು. ಗಂಟೆ ಕೂಡ ಚಂದ ಮಾತಾಡ್ತಿಲ್ಲ. ಒಂದು ಬಳಗ ಮಾಡ್ಕೊಂಡಿರ್ತಾರ, ಒಂದು ಕ್ಲಬ್ ಮಾಡ್ಕೊಂಡಿರ್ತಾರ, ಒಂದು ಸ್ನೇಹ ಕೂಟ ಮಾಡ್ಕೊಂಡಿರ್ತಾರೆ. ಅವ್ರು ಕೂಡ ಪಂಟ್ ಹೊಡಿತಾರ. ಯಾಕೆ ಈ ಸೀರೆ ಯಾವತ್ತು ಅಂಡಿ, ಇದು ರಿಬ್ಬನ್ ಮಸ್ತ್ ಐತಿ ನೋಡು, ಈ ತಾಳಿ ಚೈನ್ ಯಾವ ಮಾಡಿಸಿ ಹಿಂಗೆ 20 ತಾಸು ಬಿಗಿತಾರ. ಗಂಡನ್ ಕೂಡ ಏನು ಬಂದ್ರಿ, ಯಾವ ಬಂದ್ರಿ, ಊಟ ಮಾಡ್ತೀರ, ಊಟ ಮಾಡಿದ್ರೆ ಇವನು ಎಂಥ ಲೈಫ್ ನಮ್ಮದು, ಎಂಥ ಲೈಫು. ಎಲ್ಲರೂ ಹಿಂಗಾಗೈತೆ. ಮತ್ತು ಒಬ್ರಿಗೊಬ್ರೊಬ್ರಿಗೂ ಸಂಬಂಧ ಇಲ್ಲ. ಆಟಕಾಟ ಆಟಕಾಟ ಆಟಕಾಟ. ಆಪ್ತತೆ ಐತೇನು, ಪ್ರೀತಿ ಐತೇನು, ಸ್ನೇಹ ಐತೇನು, ಎಲ್ಲ ಸ್ವಾರ್ಥದ. ನಿಮ್ಮನ್ನು ಸ್ನೇಹ ಮಾಡ್ಕೋಬೇಕಾದ್ರೆ, ನಿಮ್ಮ ನಂಬರ್ ತೊಗೋಬೇಕಾದ್ರೆ, ನಂಬರ್ ತೊಗೊಂಡು ಸ್ನೇಹ ಮಾಡ್ಕೋಬೇಕಾದ್ರೆ ನಿಮ್ಮಿಂದ ಫಾಯ್ದೆ ನೋಡ್ತಾರೆ ಅವರು. ಇವಾಗ DDP ಆಫೀಸ್ನಾಗ ನೋಡು, ಒಮ್ಮೆ ಯಾವಾಗ ಉಪಯೋಗ ಬರ್ತಾನೆ ಮತ್ತೊಂದು. ಅವಾಗ ನೀವು ಯಾರಾಗೂ ಇಲ್ಲಪ್ಪ ಅಂದ್ರೆ ಹಾಳೆ ಸುಮ್ಮನೆ ಈಗ ಮತ್ತೆ ಗಂಟು ಗೊತ್ತಂತ ಬಿಟ್ಬಿಡೋದು ಅವ್ರನ್ನ. ಹಿಂಗೆ ಸ್ವಾರ್ಥದ ಸನ್ನಿವೇಶಗಳದಪ್ಪ. ಇದು ನಿಮ್ಗೆ ಅರ್ಥ ಆಗೈತಿ, ನಿಮ್ಗೆ ಅರ್ಥ ಆಗೈತಿದೆಲ್ಲ. ಇಡೀ ಜಗತ್ತಿನ ತುಂಬ ಸ್ವಾರ್ಥ ಐತಿ ಅನ್ನೋದು ಅರ್ಥ ಆಗೈತೆ. ಹೀಗಾಗಿ ಮನಸ್ಸಿಗೆ ಬೇಜಾರಾಗೈತೆ. ಬಟ್ ಏನು ಮಾಡಲಿಕ್ಕಾಗೋದಿಲ್ಲ, ಏನು ಮಾಡಲಿಕ್ಕಾಗೋದಿಲ್ಲ. ಎಸ್ಪೆಷಲಿ ವಯಸ್ಸಾದವ್ರು ನಿಮ್ಗೆ ಮೊಮ್ಮಕ್ಕಳು ಮಾತಾಡೋಕೆ ಹೋಗಿ, ಅವು ಈಗಿನ ಮೊಮ್ಮಕ್ಕಳು ಭಾಳ ಶ್ರೇಷ್ಠ ಇರ್ತಾವೆ, ಹೌದು, ಹೈಫೈ ಇರ್ತಾವೆ. ಅವಕ್ಕೂ ಮಾತಾಡೋಕೆ ನಾವು ಸೆಟ್ ಆಗೋದಿಲ್ಲ. ಮಕ್ಕಳು ಮಾತಾಡ್ಬೇಕಾದ್ರೆ ಟೈಮ್ ಸಿಗೋದಿಲ್ಲ. ಹೆಂಡತಿಗಳು ಮಾತಾಡ್ಬೇಕಾದ್ರೆ ನಮ್ಗೆ ಚಂಚನ ಅಡುಗೆ ಮಾಡಿ ಸಾಕಾಗೈತಿ, ಎಲ್ಲಿ ಕೊಯ್ ಹಿಡ್ತಾರೆ ಅಂತಾರ ಅವ್ರು ಅಂತಾರೆ. ಗೆಳೆಯರು ಕೂಡ ಮಾತಾಡ್ಬೇಕಾದ್ರೆ, ದೋಸ್ತ ಸ್ವಲ್ಪ ಬರ್ತೀನಿ ಇಲ್ಲೇ ಕೂಡು ಅಂತಾರ. ಕೂಡಿಸಿ ತಾಸುಗಟ್ಟಲೆ ಕೂಡಿಸಿ, ದೋಸ್ತ ಹೋಗ್ಬಿಡಪ್ಪ ನನ್ನ ಕೆಲಸ ಐತೆ ಅಂತಾರ ಫೋನ್ ಮಾಡಿ. ಯಾರು ಮುಂದೆ ಹೇಳ್ಕೋಬೇಕು ನನ್ನ ಅನುತನು ಅಂತಿಕೊಂಡು ದುಃಖ ಬರ್ತದೆ ಅವ್ರಿಗೆ. ಈ ಥರದ ಬದುಕು ಯಾಕಾತು, ಎಲ್ಲ ಕಡೆ ಹಿಂಗೆ ಯಾಕಾತು? ಪ್ರತಿಯೊಂದ್ರೊಳಗೂ ನೋಡ, ಹೊರ ಸರ್ಕಾರದ ನೋಡ್ರಿ ವ್ಯಸ್ತದ, ರಾಜಕಾರಣದ ನೋಡ್ರಿ ಅಯ್ಯೋ ಲಂಪಟರು. ಅದು ಮಾತಾಡೋಂಗಿಲ್ಲ, ನೋಡೋಂಗಿಲ್ಲ. ಅದು ಮಾತಾಡಿ ನಮ್ಮ ನಾಲಿಗೆ ಇದಾಗತ್ತೆ. ಪ್ರತಿಯೊಂದ್ರ ನೋಡ್ರಿ ಬೇಕಾರೆ. ಯಾಕೆ ಹಿಂಗೆ ಆತು ಅಂದ್ರೆ ಅದಕ್ಕೆ ಉತ್ತರ ಇಲ್ಲದ. ಯಾಕೆ ಇದೆಲ್ಲ ಆಗಕತ್ತೈತಿ? ನಿಮ್ಮ ಒಳಗೆ ಮಡುಗಟ್ಟಿದ ದುಃಖದ. ನಿಮ್ಮ ಮನ್ಯಾಗ ಎಲ್ಲ ಸರಿ ಇಲ್ಲ. ಗ್ಯಾರಂಟಿ ಹೇಳ್ತೀನಿ, 100ಕ್ಕೆ 100 ಹೇಳ್ತೀನಿ, ಎಲ್ಲ ಸರಿ ಇಲ್ಲ. ಲಿಟಿಗೇಷನ್ ಅದಾವು, ಜಗಳದಾವು, ಕೋರ್ಟ್ನಾಗ ಕೇಸ್ ಅದಾವು, ಗಂಡ ಹೆಂಡತಿ ಕೇಸ್ ಅದಾವು, ಡೈವರ್ಸ್ ಕೇಸ್ ಅದಾವು, ಸ್ವಸ್ಥರ ಕೇಸ್ ಅದಾವು, ಸಿಕ್ಕಾಪಟ್ಟೆ ಕೇಸ್ ಅದಾವ. ಸುಮ್ಮನೆ ಇಲ್ಲಿ ತಾಂಡ ಬಂದು ಕುಂತೀರ ಅಷ್ಟ. ಇಲ್ಲಿ ಬಂದಾಗ ಅಟ್ಟ ಸುಖ, ಎದ್ದು ಹೋಗ್ಕೊಂಡು ದುಃಖ, ಮುಗೀತು, ಹಣೆ ಬರ ನಿಮ್ಮದು. ಯಾಕೆ ಹಿಂಗಾಗ್ತು? ಅದಕ್ಕೆ ಸ್ಪಷ್ಟ ಕೇಳ್ಕೋರಿ. ಇದು ಪೃಥ್ವಿ ಐತಲ್ಲ, ಪೃಥ್ವಿ ಗೊತ್ತಾಯ್ತಿಲ್ಲ? ಪೃಥ್ವಿ ಎಲ್ಲಿದೆ? ಪೃಥ್ವಿ ನೀವೆಲ್ಲಿದ್ದೀರಿ? ನೀವೆಲ್ಲಿದ್ದೀರಿ? ಪೃಥ್ವಿ ಮೇಲೆ ಇದ್ದೀರಾ? ಮತ್ತು ಬೀಳ್ಬೇಕಾಗಿತ್ತಲ್ಲ ತಿರುಗು ಮುಂದೆ. ಪೃಥ್ವಿ ತಿರುಗ್ತದಂತ ಗೊತ್ತಿದ್ದಿಲ್ಲ, ಮತ್ತು ನೀವ್ಯಾಕೆ ಬೀಳಿಲ್ಲ? ಆಕರ್ಷಣೆ ಶಕ್ತಿ ಅದು ಪೃಥ್ವಿ ಅದ. ಆ ಪೃಥ್ವಿದ ಕಲ್ಪನಾ ಅದ ನಿಮಗೆ. ಅದ್ರ ಮ್ಯಾಗ ಅದೀವಿ ನಾವು. ಎಷ್ಟು ದೇಶದವು ಮತ್ತು ಚಪ್ಪಣ್ಣಾಡು 56 ದೇಶಕ್ಕೆ ಅಂತಿದ್ರು. ಈಗ 106 ದೇಶಗಳದಾವು. 106 ದೇಶ, 848 ಕೋಟಿ ಜನಸಂಖ್ಯೆ, 7 ಸಾಗರಗಳು ಎಲ್ಲ ಹೊತ್ಕೊಂಡು ಪೃಥ್ವಿ ತಿರುಗ್ತದೆ. ಯಾರ ಸುತ್ತ? ತನ್ನ ಸುತ್ತಲ. ತನ್ನ ಸುತ್ತಲ ತಿರುಗ್ತಾ ಸೂರ್ಯ ಸುತ್ತ ತಿರುಗ್ತದೆ. ಒಂದು ಪರಿಭ್ರಮಣ ಅಂತಾರೆ ಇದಕ್ಕೆ. ಇದು ಭಾಳ ದೀಪದ. ಇದನ್ನು ಕೇಳಿದರೆ ಒಂದು ತಾಸು ಹೇಳ್ತೀನಿ ನಾನು. ಬಟ್ ನನಗೆ ಬೇಕಾಗಿದ್ದು ಯಾಕೆ ಹಿಂಗಾಗೈತೆ ಅನ್ನೋದು ಒಂದು ಉತ್ತರ ಕೊಡ್ತಾ ಇದೆ ನಿಮಗೆ. ಪೃಥ್ವಿ ತಿರುಗ್ತಾ ಇದೆ 63 ಅಕ್ಷಾಂಶದ ಮೇಲೆ. ಪೃಥ್ವಿ ಸೀದಾ ತಿರುಗುವುದಿಲ್ಲ, ಅದು ಹಿಂಗೆ ವಾಲೈತದು. ಹಿಂಗೆ ಹಿಂಗೆ ತಿರ್ಕೊಂತ ಸೂರ್ಯನ ಸುತ್ತಲೂ ತಿರುಗ್ತದೆ. ನೆನಪಿಡಿ, ಪ್ರತಿ 2000 ವರ್ಷಕ್ಕೊಮ್ಮೆ
ಪೃಥ್ವಿ ತನ್ನ ಅಕ್ಷಾಂಶವನ್ನು ಚೇಂಜ್ ಮಾಡ್ಕೋತದೆ. ನೋಡ್ರಿ 2000 ವರ್ಷಗಳೊಮ್ಮೆ ಆಗತ್ತದ. ಮತ್ತು ಸಹಜ ಸೂರ್ಯನ ಸುತ್ತ ತಿರುಗ್ತದಲ್ಲ ಒಂದು ಇದ್ರೊಳಗೆ ಹಿಂಗೆ ತಿರ್ಕೊಂಡು ಸ್ವಲ್ಪ ಈ ವರ್ಷ ಒಂದಿಷ್ಟು 2000 ವರ್ಷಕ್ಕೆ 63 ಹೋಗಿ 68 ಆತು ಅಂತ ತಿಳ್ಕೊರಿ. ಹಂಗೆ ಆಗ್ತದೆ. 2000 ವರ್ಷಕ್ಕೊಮ್ಮೆ ಸೂರ್ಯನ ಪರಿಭ್ರಮಣದ ಅಕ್ಷಾಂಶದ ತಿರುಗುವಿಕೆ ಚೇಂಜ್ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ. ಯಾರಾದರೂ ನೀವು ಬಾಂಬೆಗೆ ಹೋಗಿದ್ರ, ಮಹಾಲಕ್ಷ್ಮಿ ಅಂತೈತಲ್ಲೇ, ಆ ಮಹಾಲಕ್ಷ್ಮಿ ಮಗ್ಲ ಹಾಜಿ ಮಲಂಗ್ ದರ್ಗಾ ಅಂತದ ಬಾಂಬೆದೊಳಗೆ, ಮತ್ತು ಸಮುದ್ರದೊಳಗದ ಅದು ಹಾಜಿ ಮಲಂಗ್ ದರ್ಗಾ ಅಂತದ. ಆ ದರ್ಗಾಕ್ಕೆ 11 ಹೋಗ್ಬೇಕು. 11ರಿಂದ 3, 11ರಿಂದ 4 ಮಟ್ಟ ಅದು ಕಾಣೋದಿಲ್ಲ. ಅದು ದರ್ಗಾ ಮುಳುಗ್ತದೆ ಪೂರ. 8ಕ್ಕೆ ಕುಲ್ಲ ಇರ್ತದೆ. ಎಲ್ಲರೂ ಹೋಗ್ತಾರ. ಅಕಸ್ಮಾತ್ ಯಾರು ಉಳ್ಕೊಂಡ್ರಪ್ಪ ಅಂದ್ರೆ ಅಲ್ಲೇ ಟೊಂಗೆ ಏರಿ ಕೂಡ್ಬೇಕಾಗ. ಅದು ದಿನ ಇದೇ ಆಗ್ತದೆ. ದಿನ ಹಾಜಿ ಮಲಂಗ್ ದರ್ಗಾ ದಿನ ಅದು ಪೂರ ಮುಳುಗ್ತತಿ ಮತ್ತು ಪೂರ ಇದು ಕುಲ್ಲ ಆಗ್ತದೆ. ಇನ್ನು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮತ್ತೆ ಜಾಸ್ತಿ. ನೀವು ಸಮುದ್ರ ದಂಡಿಗೆ ಹೋಗ್ಬೇಕಾರೆ ಸಮುದ್ರ ದಂಡಿಗೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ತೆರೆಗಳು ಹೆಚ್ಚು ಬರ್ತಾವೆ. ಏನು ಆಗೋದು ವ್ಯತ್ಯಾಸ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಆಗ್ತದೆ. ಗ್ರಹಣ ಕಾಲದಾಗ ಆಗ್ತದೆ. ನೋಡ್ರಿ, ಸಿಂಪ್ಲಿ 15 ದಿವಸಕ್ಕೊಮ್ಮೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಸ್ಥಿತಿಗಳು ಬಂದಾಗ ಪೃಥ್ವಿ ಮೇಲೆ ಒಂದು ಪರಿಣಾಮ ಆಗ್ತದೆ. ಗ್ರಹಣ ಕಾಲದ ಪರಿಣಾಮ ಆಗ್ತದೆ. ಏನು ಪರಿಣಾಮ ಆಗ್ತದೆ? ಎಲ್ಲರ ತಲೆ ಕೆಡ್ತಾವೆ. ಎಲ್ಲರ ತಲೆ ಕೆಡ್ತಾವತ್ತ. ಹುಣ್ಣಿಮೆ ಅಮಾವಾಸ್ಯೆಗೆ ದೇವ್ ಬರ್ತಾವೆ ಒಳಗೆ, ಹುಚ್ಚುಚ್ಚಾರ ಮಾತಾಡ್ತಾವೆ. ಅತ್ತಿ ಸಸ್ಯರ ಜಗಳ ಹೆಚ್ಚಾಗೋದು ಅವಾಗ. ನಿಮ್ಮ ಕೂಡ ಜಗಳದ ಅವಾಗ ಹೆಚ್ಚಿಗೆ ಬೇಕು. ನೋಡ್ಬೇಕಾರೆ ಅಬ್ಸರ್ವೇಷನ್ ಮಾಡಿರಿ. ನಾಳೆಂತೆ ಹುಣ್ಣಿಮೆ ಇತ್ತಪ್ಪ, ಇವು ಶುರು ಹಾಕೋ ದೆವ್ವ ಒಳಗಿಂದು. ಆಹಾ ಹೂ ಅದು ನಿಮ್ಗೆ ಗೊತ್ತಾಗೋದಿಲ್ಲ. ವೇರಿಯೇಷನ್ ಆಗುತ್ತೆ. ಎದ್ರ ಮ್ಯಾಗ? ನಮ್ಮ ಮೈಂಡ್ ಮೇಲೆ. ಹಾಗೆಯೇ ಪ್ರತಿ 2000 ವರ್ಷಕ್ಕೊಮ್ಮೆ ಪೃಥ್ವಿಯ ಸ್ಥಿತ್ಯಂತರ ಆದಾಗ ಸುನಾಮಿ ಆಗ್ತದೆ, ಪ್ರಳಯ ಆಗ್ತದೆ, ಭೂಕಂಪ ಆಗ್ತದೆ. 800 ಕೋಟಿ ಜನಸಂಖ್ಯೆ ಹೋಗಿ ಒಂದು 100 ಕೋಟಿ ಬಂದ್ಬಿಡ್ತದೆ. ಮತ್ತು ಜನಸಂಖ್ಯೆ ಮತ್ತೆ ಹೆಚ್ಚಾಗುತ್ತೆ, ಮತ್ತೆ ಆಡ್ಬಿಡ್ತದೆ. ಹಿಂಗೆ ಪೃಥ್ವಿ ತನ್ನ ಸ್ಥಿಮಿತವನ್ನು ಕಾಪಾಡ್ಕೊಂಡು ಬರ್ತದೆ. ಇದೇ ಪ್ರತಿ 2000 ವರ್ಷಕ್ಕೊಮ್ಮೆ ಆಗಿದ್ದೇ ಮಹಾಭಾರತ. ಇದೇ ಪ್ರತಿ 2000 ವರ್ಷಕ್ಕೊಮ್ಮೆ ಆಗಿದ್ದೇ ರಾಮಾಯಣ. ಯಾವಾಗ ಈ ಸ್ಥಿತ್ಯಂತರ ಆಗ್ತದೆ ಅವಾಗ ಸತ್ಯನಾಶ ಆಗ್ತದೆ, ಮಂದಿ ಸಾಯ್ತಾರ, ಏನೇನೋ ಆಗ್ತದೆ. ಕರೋನಾ ನೋಡಿಲ್ಲ? ಕರೋನಾ ಎಂಥ ಭೀಕರ. ಕಲ್ಪನೆ ಮಾಡ್ಕೋರಿ. ಒಂದು ಯಾರು ಸತ್ರಪ್ಪ ಅಂದ್ರೆ ಮಣ್ಣು ಕೊಡೋಕ್ಕೆ ಯಾರು ದಿಕ್ಕಿರಲಿಲ್ಲ. ಮನೆಯವರೇ ಹೇಂತ ಕೊಡಲಿಲ್ಲ. ಸುಮ್ಮನೆ ಮುನ್ಸಿಪಾಲ್ಟಿಯವರ ಮುಖವಾಡ ಹಾಕ್ಕೊಂಡು ಹೋಗಿ ಮಾಡಿ ಬಂದರು. ಅಂಥದ್ದು ಅಯ್ಯಪ್ಪೋ ಬೇಡ. ಅದು ನೆನೆಸ್ಕೊಂಡ್ರೆ ಈ ಮತ್ತು ನಾವು ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದ್ದು. ಅಂಥದನ್ನು ನೋಡಿರಿ. ಎಲ್ಲ ಕರ್ಫ್ಯೂ. ಈ ಒಬ್ಬರು ಹೊರಗಿಲ್ಲ. ಸುಮ್ಮನೆ ಪುಣ್ಯಕ್ಕೆ ಮತ್ತದು ಹೋತು ಎಲ್ಲರೂ ಮರ್ತೀರಿ. ಪದೇ ಹಂಗೆ ಬಂದರೆ ಏನಾಗುತ್ತೆ ಮನುಷ್ಯಂದು? ನಿಮ್ಮ ಸೊಕ್ಕು ಜಾಸ್ತಿ ಆದಾಗ ಮುರಿಯಾಕೆ ದೇವ್ರು ಹಂಗೆ ಮಾಡ್ತಾನೆ. ಸೊಕ್ಕು ಭಾಳ ಆಗುತ್ತೆ ನಿಮಗೆ. ಸೊಕ್ಕು ಜಾಸ್ತಿ ಆಗುತ್ತೆ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ ನಾ ಹೇಳಿದ್ನಲ್ಲ, ಸಮುದ್ರದ ಉಬ್ಬರವಿಳಿತ ಆಗ್ತದೆ. ಹೌದಾ? ಸಮುದ್ರದ ಉಬ್ಬರವಿಳಿತ ಮ್ಯಾಗ ಕಾಣಿಸ್ತದೆ. ಇದು ಒಳಗೊಂದು ಸಮುದ್ರದ ಮಾನಸಿಕ ಸಮುದ್ರ. ಅದರೊಳಗೆ ಉಬ್ಬರವಿಳಿತ ಆಗ್ತದೆ. ತಲೆ ಕೆಟ್ಟು ಬಿಡ್ತದೆ. ಒಂದೇ ಉದಾಹರಣೆ ನೋಡ್ರಿ. ದರ್ಶನ ಮಹಾನ್ ನಟ ದೇವರಂತ ಪೂಜೆ ಮಾಡ್ತಾರೆ. ಏನಾಗಿರ್ಬೇಕು? ಏನಾಗಬೇಕಂತ ಹಾಡ್ಯಾವಾಗ ಕೊಲೆ ಮಾಡೋ ಅಂತ ಕುಂತಪ್ಪ ತಲೆ ಹೆಂಗಾರ ಕೇಳ್ತಾವ ಅಂತ ಮನುಷ್ಯರಿಗೆ. ಕೊಲೆ ಮಾಡುವಂಥದ್ದು ಏನಿತ್ತು? ಆಸಾರಾಮ್ ಬಾಪುರಪ್ಪ ಅವನವ್ನು ದೇವರಂತ ಪೂಜೆ ಮಾಡ್ತಿದ್ರು. ಏನು ದಾಡಿಯಾಗಿತ್ತು? ತಲೆ ಕೇಳ್ತಾವಂದು. ಇವು ಸುನಾಮಿ. ಇದು ಒಬ್ಬೊಬ್ರದ್ದು ಅಲ್ಲ. ನಿತ್ಯಾನಂದಂದು, ಆಸಾರಾಮ್ ಬಾಪುಂದು, ಡೇರಾ ಬಾಬಾ, ಸಚ್ಚಾ ಡೇರಾ ಸಿಂಗ್ ಗೊತ್ತದಲ್ಲ, ಕಲ್ವಿಂದರ್ ಸಿಂಗ್ ಅಂತ ಸಿಂಗ್ ಐತಲ್ಲ, ನಮ್ಮ ಮುರುಘಾ ಶರಣರು. ಏನು ಆಗಬೇಕು ಇವಕ್ಕೆಲ್ಲ? ಏನು ದಾಡಿ? ಅಷ್ಟು ಕಲ್ಪನೆ ಇಲ್ಲ. ನಾ ಕೊಲೆ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ ಕಲ್ಪನೆ ಬರಲಿಲ್ಲ ದರ್ಶನಿಗೆ.
ನಾ ಇಂಥ ಹುಡುಗಿಯನ್ನು ಕೆಡಿಸಿದ್ರೆ ನನಗೆ ಇದಾಗತ್ತಂತ ಸ್ವಾಮಿಗೆ ಮನಸ್ಸು ಬರಲಿಲ್ಲ. ಸುನಾಮಿ ಆಗುತ್ತದೆ. ಸುನಾಮಿ ಅದೇ ಆಗ್ತಾ ಇದೆ. ನಿಮಗೆ ಸುನಾಮಿ ಅಂದ್ರೆ ಸಮುದ್ರ ಉಕ್ಕೇರುತ್ತೆ ಅಂತ ತಿಳ್ಕೊಂಡಿರಿ. ಸುನಾಮಿ ಅಂದ್ರೆ ನಮ್ಮ ಮನೆ ಆಗೈತಲ್ಲ, ನಮ್ಮ ಮನೆಯಾಗೆ ಆಗವಲ್ಲ, ಇವೆಲ್ಲ ಸಂತೋಷ ಆಗ್ತಾವಲ್ಲ. ಗಂಡನ ಬಿಟ್ಟು ಓಡಿ ಹೋಗ್ತಾಳೆ ಹೆಂಡತಿ ಡ್ರೈವರ್ಸ್ ಕೊಟ್ಟು. ಸುನಾಮಿ ಅಲ್ಲೇನಿದು? ಇದಕ್ಕಿಂತ ಸುನಾಮಿ ಬೇಕೇನ್ರಿ? ಆ ಸುನಾಮಿ ತೊಗೊಂಡು ಏನು ಮಾಡ್ತೇವೆ? ಸುಟ್ಟಗಾಡ ಇದ್ರೆ ಮಕ್ಕಳು ಐ ಲವ್ ಯು ಅಂತಕೊಂಡು ಲವ್ ಜೀವದ ಬಿದ್ದು ಮುಸ್ಲಿಂ ಮಾಡ್ಕೊಂಡು ಹೋಗ್ತಾರಲ್ಲ, ಇದಕ್ಕಿಂತ ದೊಡ್ಡ ಸುನಾಮಿ ಬೇಕೇನ್ರಿ? ಇದು ಬೇಕೆ ಮಗಳು ಕೋಟಿ ಹಣ ತೊಗೊಂಡು ಓಡಕ್ಕಳಕ್ಕೆ ಸತ್ಯನಾಶಿ ಕೂಡ್ತೀರಿ ಹಿಂಗೆ ಮಗಳ ಹೆಸರು ನೆನಪ ಮ್ಯಾಗ. ಇದಕ್ಕಿಂತ ದೊಡ್ಡ ಸುನಾಮಿ ಬೇಕೇನ? ತಲೆ ಕೆಟ್ಟಾಗ ಎಲ್ಲರದು. ಯಾಕೆ ಹಿಂಗಾಗುತ್ತಪ್ಪ? ತಲೆ ಕೆಟ್ಟಾವು ಸ್ಥಿತಿ ಅಂತ ಆಗತೈತಿ. 2000 ವರ್ಷ ಆತಲ್ಲ. ಕಾಲಜ್ಞಾನ ಬೇಕಾಗಿರೋ ಹೇಳಕ್ಕೆ. ಮುಂಚಿನ 2000 ವರ್ಷಗಳ ಆಗೋಕ್ಕಿಂತ ಮುಂಚೆ 1 ವರ್ಷ, 100 ವರ್ಷ ಮುಂಚೆ, 100 ವರ್ಷ ನಂತರ 200 ಇದು ಸ್ಥಿತ್ಯಂತರ ಕಾಲ. ಏನು ಆಗಬೇಕೆಲ್ಲ ಹಾಳಾಗೋದು ಇದರ ಆಗ್ತದೆ. ನಾ ಕೇಳ್ತೀನಿ, ಭಾಳ ಬೇಡ. ನಾನು 1951 ನಾ ಹುಟ್ಟೀನಿ. ನನ್ನ ಸಂಸಮ ಎಷ್ಟೋ ಮಂದಿ 60ಕ್ಕೆ ಹುಟ್ಟಿದವ್ರು ಇಲ್ಲಿ. ಅವಾಗೇನು ಹೊರಗೆ ಬುಡ್ಡಿ ದೀಪ ಇದ್ದು, ಲೈಟು ಗ್ಯಾಸ್ ದೀಪ ಇದ್ದು ನೋಡ್ರಿ. ಟೇಪ್ ರಿಕಾರ್ಡರ್ ಇರಲಿಲ್ಲ, ಟಿ ವಿ ಇರಲಿಲ್ಲ. ಭಾಳ ನಮ್ಮ ಮನೋರಂಜನೆ ಇದಪ್ಪ ಅಂದ್ರೆ ಕೊಯ್ ಅಂತ ಆವಾಜ್ ಬರ್ತದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರ 112.7 ಕಂಪನಾಂಕದ ಮೇಲೆ ಮೈಸೂರು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಇದು ದೊಡ್ಡ ಇದು. ಇನ್ನೊಂದು ಶ್ರೀಲಂಕಾದ ಬಿನಾಕ ಟೂತ್ಮಾಲ ಅತ್ಯಂತ ಶ್ರೇಷ್ಠ ನಮಗದು. ಅದು ಬಿಟ್ಟರೆ ಬೇರೆ ಗತಿನೇ ಇದ್ದಿಲ್ಲ. ಫಸ್ಟ್ ಟೈಮ್ ಟಿ ವಿ ಬಂತು, ಅಂದಿ ನಾವು. ಫಸ್ಟ್ ಟೈಮ್ ಟೇಕ್ ಬಂತು, ಅಂದೀವಿ. ಫಸ್ಟ್ ಟೈಮ್ ಟಿ ವಿ ಚಪಟ್ ಟಿ ವಿ ಬಂತು. ಯಾರು ಕಂಡಿದ್ದೀರಿ? ಮೊದಲು ಹಿಂತಿಂತಾವು ಟಿ ವಿ ಅರ್ಧ ಹಿಡಿತಿತ್ತು ಇಂಥ ಟಿ ವಿ, ಇಂಥ ಟಿ ವಿ. ಈಗ ಒಂದು ಕಾಗದಾಗ ಟಿ ವಿ ಬಂದಾವ. ಈಗ ಇದರ ಎಲ್ಲ ಬಂದವ್ರಿ. ಮೊಬೈಲ್ನಾಗ ಏನಿಲ್ಲ. ನನ್ನ ಟೇಪ್ ರೆಕಾರ್ಡದ್ದು ಅದು ಹಾಳಾಗಿ ಹೋಯ್ತು. ಡಿಜಿಟಲ್ ಡೈರಿ ಅದು ಹಾಳಾಗಿ ಹೋಯ್ತು. ಎಲ್ಲ ಇದ್ರ ಮುಂದೆ ಹಾಳಾಗಿ ಹೋಗ್ಬಿಟ್ಟು ಎಲ್ಲ ನುಂಗಿ ಹಾಕ್ತು. ಕೋಡಗನ ಕೋಳಿ ನುಂಗಿತ್ತು ನೋಡವ್ವ ತಂಗಿ. ಮೊಬೈಲ್ ಬಂದು ಯಾರ್ಯಾರು ನುಂಗ್ತು? ಟೇಪ್ ರೆಕಾರ್ಡರ್ ನುಂಗ್ತು, ಟಿ ವಿ ನುಂಗ್ತು, ಡಿಜಿಟಲ್ ಡೈರಿ ನುಂಗ್ತು. ಎಲ್ಲ ಏನು ನುಂಗಿಲ್ಲ. ಅದು ಎಲ್ಲ ಅದ್ರಾಗ ಅದ. ಕಲ್ಪನಾ ಇತ್ತೇನು? ನಿಮಗೆ ಕಲ್ಪನಾ ಇತ್ತೇನು? ಅಮೇರಿಕಾದವ್ರು ಕೂಡ ಮಾತಾಡ್ತೀವಿ ಅನ್ನೋ ಕಲ್ಪನಾ ಇತ್ತೇನು? ಅಮೇರಿಕಾದಾಗ ನಿಮ್ಮ ಮಕ್ಕಳು ಹಿಡಿದ್ರಪ್ಪ ಇವತ್ತು ಮಾತಾಡ್ತೀರಿ. ಇವತ್ತು ಏನೂ ಆಗೋದಿಲ್ಲ. ನಮಗೆ ಆಗಾದಾಕಿತ್ತವು, ನಿಮ್ಮಂಥವ್ರಿಗೆ ಆದಾಕಿತ್ತು. ಟಿ ವಿ ಬಂದರೆ ಆಗಾದಂತಿತ್ತು. ಮತ್ತು ನಮ್ಮವ್ವ ನಮ್ಮಪ್ಪ ನೋಡಿ ಬಂದು ಕನ್ಯಾ ಮದುವೆ ಹಾಕಿದ್ವಿ ನಾವು. ಗೊತ್ತದೇನು? ಒಂದು ಕಾಲ ಇತ್ತು, ಅಪ್ಪ ಅವ್ವ ನೋಡಿ ಬಂದ್ರಪ್ಪ ಅಂತ ನಾನು ಈ ಕನ್ಯಾ ನೋಡಿ ಬಂದಿನಪ್ಪ ಮದುವೆ ಆಗಂತ ಆಯ್ತಪ್ಪ ಅಂತಿದ್ರು. ಇವತ್ತ ಲಿವಿಂಗ್ ಟುಗೆದರ್, BA BCom ಲಿವಿಂಗ್ ಟುಗೆದರ್. ಇಬ್ಬರ ಲಿವಿಂಗ್ ಟುಗೆದರ್, 3 ಮಂದಿ ಹೊರಗೆ ಬರ್ತಾವೆ ಬರಬೇಕಾದ್ರೆ. ಲಿವಿಂಗ್ ಟು ಬೆಂಕಿ ಬೆನ್ನಿ ಕೂಡಿರ್ಲಿಕ್ಕೆ ಸಾಧ್ಯನ್ರಿ? ಬೆಂಕಿ ಬೆನ್ನಿ ಕೂಡಿರ್ತದ? ಒಂದೋ ರೂಮ್ನಾಗ ಇರ್ತಾರಂತ ಅಭ್ಯಾಸ ಮಾಡಕ್ಕೆ. ದೊಡ್ಡ ಅಭ್ಯಾಸ ಮಾಡೋರು ಮಕ್ಕಳು ಇರಲ್ಲ. ಏನು ಬಂತು ಕಾಲ? ನಾವು BA ಕಲಿಬೇಕಾದ್ರೆ ನಾವು ಹೆಣ್ಮಕ್ಳು ಆ ಕಡೆ ಇರ್ತಿದ್ರು, ಗಂಡ್ಮಕ್ಳು ನಾವು ಈ ಕಡೆ ಇರ್ತಿದ್ವಿ. ಅವು ಹಿಂಗೆ ಪೂರ ಶರೀರ ಮಾಡ್ಕೊಂಡು ಹಿಂಗೆ ಮುಸ್ಕೊಂಡು ಹಿಂಗೆ ಗುಬ್ಬಿ ಗುಡಕ್ಕೂ ಕೂಡ್ತಿದ್ದವು. ಗಂಡ್ಮಕ್ಳು ನಮ್ಮ ಕಡೆ ನೋಡ್ತಿದ್ದೀವಲ್ಲ, ಅವು ನಮ್ಮ ಕಡೆ ನೋಡಿದ್ರೆ ನಾವು ಜಲ್ ಅಂತಿದ್ವಿ. ಹೌದಾ? ಒಮ್ಮೆ ಗೋವಾಕ್ಕೆ ಹೋಗಿದ್ದೀವಿ BAಕ್ಕಿದ್ದಾಗ. ಅವಾಗ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ್ತಿದ್ದೇ ಇಲ್ಲ. ನಮ್ಮ ಸೀಟ್ ಮ್ಯಾಗ ಒಬ್ಬಾಕಿ ಮಿಸ್ ಕೊಟ್ಟಕೊಂಬಂದು ಕುಂತ್ಲು ನನ್ನ ಮಗ್ಲ. ನನಗೆ ಎಪ್ಪೋ ಸತ್ತಿತ್ತು ಒಳಗೆ. ಊರಿಗೆ ಬಂದ್ಮೇಲೆ ಹೇಳಿದ್ದು ನನ್ನ ಮಗಳು ಬೇಕು ಹೆಣ್ಮಗಳು ಬಂದು ಕುಂತ್ಲು, ನನ್ನ ಮಗಳು ಬಂದು ಹೆಣ್ಮಕ್ಳು. ಇವತ್ತೇನಾಗೈತಿ? ಇವತ್ತು ಅಯ್ಯೋ ಬ್ಯಾಡ ಸುದ್ದಿ ಅದು. ಎಂಥ ಕಾಲ! ಇಷ್ಟು ಚೇಂಜ್ ಆಯ್ತಲ್ಲ. ಇದಕ್ಕಿಂತ ಏನು ಬೇಕು ನಿಮಗೆ? ಚೇಂಜ್ ಆಯ್ತಿಲ್ಲ ಇದು. ಬರೀ ಎಷ್ಟು ವರ್ಷದೊಳಗೆ? 51 ನಾ ಹುಟ್ಟಿದ್ದು, 50 ವರ್ಷ. ನಾ ಹೇಳಿದ್ದು 100 ವರ್ಷ. 1900ರಿಂದ 2100 ಒಳಗೆ ನಾನೇ ಹೇಳಿದ್ನಲ್ಲ, ಕಾಲಜ್ಞಾನದ್ದು ಪರಿಕಲ್ಪನೆ. ಪೃಥ್ವಿ ಚೇಂಜ್ ಆಗ್ತದೆ, ಪ್ರತಿ 2000 ವರ್ಷಕ್ಕೊಮ್ಮೆ ಇದಾಗತ್ತೆ ಹೇಳಿದ್ನಲ್ಲ, ಅದು ಆಗ್ತಾಯಿದೆ.
ದೀಪ ಉರಿಬೇಕಾದ್ರೆ ಆರ್ಬೇಕಾದ್ರೆ ದೀಪ ಉರಿತಿರ್ತದ, ಆರ್ಬೇಕಾದ್ರೆ ಢಾಳಾಗಿ ಉರಿತದಂತ, ಢಾಳಾಗಿ ಉರಿತದಂತ ಗೊತ್ತದನ? ಢಾಳಾಗಿ ಉರಿದು ಗಪ್ಪಾಗ್ತದೆ. ಹಂಗೆ ಎಂದೂ ಇಲ್ಲದ ಟಿ ವಿ, ಎಂದೂ ಇಲ್ಲದ ಟೇಪ್ ರೆಕಾರ್ಡ್ರು, ಎಂದೂ ಇಲ್ಲದ ಮೊಬೈಲ್ ಇವತ್ತು ಬಂದಾವ. ಇನ್ನೂ ಏನೇನು ಬರ್ತಾವ ಗೊತ್ತಿಲ್ಲ. ಅತ್ಯಂತ ನಮಗೆ ಬೇಕಾಗಿದ್ದೆಲ್ಲ ಸಿಕ್ಕ 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 ಬ್ಯಾಸರ ಬಿಡತ್ತಿ. ಟಿ ವಿ ನೋಡಿ ನೋಡಿ ಬ್ಯಾಸರ ಆಗೈತಿ. ಮೊಬೈಲ್ ಬಳಸಿ ಬಳಸಿ ಬ್ಯಾಸರಾಗಿ ಒಗಿಬೇಕು ಅನಿಸ್ತಾ ಒಗ್ಯಕ್ಕಾಗವಲ್ತು. ಟಿ ವಿ ಅದು ಇಲ್ಲದೆ ಬದುಕೋಕೆ ಆಗೋದೇ ಇಲ್ಲ. ನಮ್ಮ ಜೀವನ ಹೋಗುತ್ತದು ಬಿಟ್ರಪ್ಪ ಅಂತಂದ್ರೆ. ಹೆಂಡತಿ ಬಿಟ್ಟೇನೋ ಅದು ಬಿಡುವುದಿಲ್ಲ ಅಂತಂತಾರೆ ಎಷ್ಟೋ ಮಂದಿ. ಅಷ್ಟು ಅಪ್ಯಾಯಮಾನ ಬಿಡುತ್ತೆ ಮೊಬೈಲ್. ನಾವು ಹೆಲ್ಪ್ಲೆಸ್ ಆಗೀವಿ. ಮತ್ತು ಇದಕ್ಕಿಂತ ಘೋರ ಅಂದ್ರೆ ನಮ್ಮ ಮಕ್ಕಳಿಗೆ ಮೊಬೈಲ್ ಚಟ ಬಿಡಿಸ್ಲಿಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ನಮ್ಮ ಮಕ್ಕಳಿಗೆ ಸಿಗರೇಟ್ ಸೇದೋದು ಬಿಡಿಸೋದು ಆಗ್ತಾಯಿಲ್ಲ. ನಮ್ಮ ಮಕ್ಕಳು ಹೊಲಸು ಚಟ ಮಾಡಕತ್ತಾರ, ಬಿಡಿಸೋದು ಆಗ್ತಾಯಿಲ್ಲ. ನಮ್ಮ ಮಕ್ಕಳು ಯಾವನ್ನ ಕೊಟ್ಕೊಂಡು ಓಡಿ ಹೋಗುತ್ತಾರ, ಬಿಡಿಸೋದು ಆಗ್ತಾಯಿಲ್ಲ. ಯಾಕೆ ಯಾಕೆ ಎಲ್ಲರೂ ಸೋಲಾಕತ್ತೀವಿ, ಎಲ್ಲರೂ ಸೋಲಾಕತ್ತೀವಿ. ಯಾಕಂದ್ರೆ ಅದು ಒದ್ದು ಮಕ್ಕಳಿಗೆ ಬುದ್ಧಿ ಹೇಳೋ ತಾಕತ್ತು ಎಲ್ಲರಿಗೂ ಹೋಗ್ಬಿಟ್ಟೈತೆ. ನಮ್ಮಪ್ಪ ಹೆಂಗೆ ಬಡಿತಿದ್ರು, ನಮ್ಮನ್ನು ದನದ ಬಡಂಗೆ ಬಡಿತಿದ್ರು. ತಪ್ಪು ಮಾಡಿದ್ರೆ ಬಡಿತೀರೀಗ? ಒಬ್ಬರ ನಿಮ್ಮ ತಂದೆ ತಾಯಿ ಮಕ್ಕಳಿಗೆ ಬಿಡ್ತಕ್ಕಂಥ ತಾಕತ್ತದ? ಮೊಮ್ಮಕ್ಕಳಿಗೆ ಬಿಡಬೇಕಂತ ತಾಕತ್ತದ? ಅಯ್ಯೋ, ಮಕ್ಕಳಿಗೆ ಬಡಿಯೋಕ್ಕಾಗೋದಿಲ್ಲ, ಮೊಮ್ಮಕ್ಕಳಿಗೆ ಬಿಡೋದಂತ ನಿಮ್ಗೆ ಒದ್ದು ಹೊರಗೆ ಹಾಕ್ಬಿಡ್ತಾರೆ. ಅಮೇರಿಕದ ಇದಾಗೈತಿ. ಅಪ್ಪ ಇರಾಕ್ ಹೋಗ್ಯಾನ, ಮೊಮ್ಮಗ ಹಂಗ್ಯಾಕಂತ ಬೈದಾನ, ಅಜ್ಜನ ಹೊರಗೆ ಹಾಕು, ನಾ ಇರೋದ್ರ ಮನ್ಯಾಗ ಅಂತ ಮುಗೀತು. ಅಪ್ಪನ ಹೊರಗೆ ಕಳಿಸ್ಬಿಟ್ಟವ. ಅಪ್ಪ ಇಲ್ಲಿ ನಡೆದ್ರು ನೀ ಹೋಗ್ಬಾರ್ದಕ್ಕಂತ ಇದು ಅಳ್ಕೊಂತ ಬಂತಿದ್ದು. ಬಂದು ನಾನು ಕೂಡ ಹತ್ತು ಹೇಳ್ದ. ಹೇಳಿ ಮೊಮ್ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ, ಮಕ್ಕಳು ನಿಮ್ಮ ಮಾತು ಕೇಳೋದಿಲ್ಲ. ಹೆಂಡ್ರಂತೂ ಮುಗಿದ ಹೋತು. ಯಾಕಂದ್ರೆ ಎಲ್ಲರಿಗೂ ವೀಕ್ನೆಸ್ ಗೊತ್ತಾಗ್ಬಿಟ್ಟವ. ಅದ ಮದುವೆ ಆದಾಗ ಹಂಗ್ರಿ ಹಿಂಗ್ರಿ ಹೊಯ್ರಿ ಹಿಂಗ್ರಿ ಹಂಗ್ರಿ ಅಂತ ಮುಂದೆ ನಿನ್ನ ವೀಕ್ನೆಸ್ ಆಕಿಗೆ ಗೊತ್ತಾಗತ್ತಾ, ಈಕಿನ ವೀಕ್ನೆಸ್ ನಿನಗೆ ಗೊತ್ತಾಗತ್ತಾ? ಅಯ್ಯ ಅಂತೇಳಿ ಮಾತಾಡ. ಎಲ್ಲರದ್ದು ವೀಕ್ನೆಸ್ ಎಲ್ಲರಿಗೂ ಗೊತ್ತಾದಾಗ ಈಟ ಆಳ ಅಂತಾರೆ. ಹಾಂ, ಇಷ್ಟ ಬದುಕಂತಾರೆ ಅವರು. ಹೀಗಾಗಿ ಜೀವನ ಬರ್ಬರಾಗೈತಿ, ಅಸಹನೀಯ ಆಗೈತಿ, ಇಂಟಾಲರೆನ್ಸ್ ಅಂತೀವಿ ನಾವು. ಯಾರಿಗೂ ಮನಸ್ಸೇ ಇಲ್ಲ. ಆದ್ರೆ ಹೀಗಾಗಿ ಸಾಯ್ಬೇಕನ್ಸುತ್ತೆ, ಸಾಯಕ್ಕೂ ಮನಸ್ಸಿಲ್ಲ. ಬದುಕಾಕ ಆಗವಲ್ದು, ಸಾಯಕ ಮನಸ್ಸಿಲ್ಲ. ಈ ತಂಡದೊಳಗೆ ಪ್ರತಿಯೊಬ್ಬರ ಜೀವನ ಹೊಯ್ದಾಡ್ತದೆ. ಐತಿಲ್ಲ? ಹಿಂಗೆ ಐತಿಲ್ಲ? ನಾ ಹೆಂಗೆ ಹೇಳಾಗತ್ತೆ ಹಿಂಗ ಅದ. ಪ್ರತಿಯೊಬ್ಬರ ಮನೆ ಹಂಗದ. ಮನೆ ಅಷ್ಟು ದೊಡ್ಡದು, ದೊಡ್ಡ ಬಾಗಿಲು ಮನೆ ನಿಮ್ಮ ಹಳ್ಳಿಯಾಗಂತೂ. ಅವನವನ ಬನಶಂಕರ ಹೋಗಿ ದೊಡ್ಡ ಬಾಗಿಲು ತರ್ತೀರಪ್ಪ, 10,000 ಬಾಗಿಲ ಕೊಟ್ಟು ದೊಡ್ಡ ಮನೆ. 10 ಎತ್ತು ಕಟ್ತೀರಿ, 10 ಎಮ್ಮೆ ಕಟ್ತೀರಿ, ಎಲ್ಲ ಬರೋಬ್ಬರಿ ಅದ. ಆದ್ರೆ ಏನೂ ಸರಿ ಇಲ್ಲ. ನೋಡ್ಲಿಕ್ಕೆ ಎಲ್ಲ ಚಂದ. ಮಂದಿಗೆ ಭಾರಿ ಹೋದ್ರಪ್ಪ ಇವರೆಲ್ಲ ಅಂತಾರ. ಒಳಗೆ ನಿಮಗೆ ಬರ್ತದ ನೇ ಬರ. ದೇಖನೆ ಕ ಡಬ್ಬ. ಮನಸ್ಸು ಕೆಟ್ಟೈತಿ, ತಲೆ ಕೆಟ್ಟೈತಿ, ಎಲ್ಲರ ತಲೆ ಕೆಟ್ಟೈತಿ. ಆದ್ರೆ ಯಾರಿಗೂ ತಲೆ ಕೆಟ್ಟದ್ದು ಗೊತ್ತಾಗಲ್ದು. ಹೆಂಡತಿ ತಲೆ ಕೆಟ್ಟೈತಿ, ಗಂಡನ ತಲೆ ಕೆಟ್ಟೈತಿ. ಹೇಳಿದ್ರೆ ಒಪ್ಕೊಂತಾರ, ನಿನ್ನ ತಲೆ ಕೆಟ್ಟ ಮಾತಾಡ. ನನ್ನ ತಲೆ ಕೆಟ್ಟೈತಿ ಈಕೆ ಅಂತಾಳ, ನಿನ್ನ ತಲೆ ಕೆಟ್ಟೈತಿ, ನನ್ನ ತಲೆ ಕೆಟ್ಟೈತಿ ಇವ ಅಂತಾಳ. ಜಡಪ್ಪ ಇಬ್ಬರದು ನೋಡ್ಬೇಕು, ಇಬ್ರು ತಲೆ ಕೆಟ್ಟಿರ್ತಾವ. ಹೇಳಿ ಸಿಟ್ಟು ಬರ್ತಾವ, ಹೇಳಿದ್ರೆ ಸಿಟ್ಟು ಬರ್ತದ. ತಲೆ ಕೆಟ್ಟದ ಕರ್ಣ ಇರ್ತದ, ಅದು ಹೇಳಿದ್ರೆ ಸಿಟ್ಟು ಬರ್ತದೆ ನೋಡ್ರಿ. ಹಿಂಗಾಗಿ ಎಲ್ಲರ ತಲೆ ಕೆಟ್ಟು ಬಿಟ್ಟೈತಿ. ಏನು ಮಾಡ್ಬೇಕು? ಏನು ಮಾಡೋಂಗಿಲ್ಲ, ಕೊಡೋದು ಅಷ್ಟೇ. ಅದಕ್ಕೆ ನಾವು ಒಂದೇ ಹೇಳ್ತೀನಿ, ಯೋಗ ಒಂದು ಬಿಟ್ರಪ್ಪ ಅಂದರೆ ಬೇರೆ ಹಾದಿನೇ ಇಲ್ಲ ನಿಮಗೆ. ತಿಳ್ಕೊಂಡು ಮತ್ತೊಂದು ಹಾದಿನೇ ಸಿಗುವುದಿಲ್ಲ ನಿಮಗೆ. ಟೆನ್ಷನ್ ಜಾಸ್ತಿ ಆಗಿ 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 ನುಸ್ಸಾಫ್ ಸುರಕೋ ಎಲ್ಲೆಲ್ಲೋ. ನೀವು ಹೆಂಗದಿರಪ್ಪ ಅಂದ್ರೆ ಇಲ್ಲಿ ನುಸಿದ್ರೆ ಕ್ಯಾರಿ ಅನ್ನೋದಿಲ್ಲ, ಇಲ್ಲಿ ನುಸ್ಲಿ ಅಸಿಡಿಟಿಗೆ ಆಗಿರ್ಬೇಕು ಬಿಡು ಅಂತ ಅಂತೀರಿ. ಇಲ್ಲಿ ನುಸ್ಬೇಕು ನೋಡ್ರಿ, ಅಯ್ಯಪ್ಪ ಅಂತೀರಿ. ಇಲ್ಲಿ ನುಸಿರು ಅಂತಿಕೊಂಡಿರಿ. ಹಾರ್ಟ್ ಅಟ್ಯಾಕ್ ಎಲ್ಲಿಯಾಗುತ್ತಪ್ಪ ಅಪ್ಪ ಹೆದ್ರಿ ನೋಡ್ರಿ ಅಂತಾರ. ಇಂಥವ್ರ ಬೇಕಾಗಿರುತ್ತೆ ಅವ್ರಿಗೆ. ಅದು ಅಸಿಡಿಟಿಗೆ ಆಗಲಿ ಹಂಗಾಗಲಿ 95% ಬ್ಲಾಕ್ ಅಂತಾರೆ ಅವ್ರಿಗೆ. 95% ಬ್ಲಾಕ್ ಅಂತಾರೆ. ಮುಗೀತಪ್ಪ. ಅದು ನಿಮ್ಮ ಮುಂದೆ ಹೇಳೋದಿಲ್ಲ,
ನೀವು ಹೆಣ್ಮಕ್ಳು ಮುಂದೆ ಹೇಳ್ತಾರೆ ಬರೀ ಇಲ್ಲೇ ಏನಾಗ್ಬೇಕು ಅವ ಗಂಡ ನೋಡ್ರಿ ಏನು ಮಾಡ್ತೀರ ಏನು ಮಾಡ್ತೀರಿ ನೋಡ್ರಿ ಏನಾಗೈತಿ 90% ಬ್ಲಾಕ್ ಅದ ಬಿಟ್ರಪ್ಪ ಅಂದ್ರೆ ಒಂದು ಭಾಳ 3-4 ತಿಂಗಳು ಅಷ್ಟ ಡಮ್ ಅವ್ರು ಕಿಶೆದಾಗ ಬಾಂಬ್ ಇಟ್ಕೊಂಡು ಅಡ್ಡಾಗತ್ತಾರ ಹೋಗಿತ್ತಪ್ಪ ಕಿಶೆದಾಗ ಬಾಂಬ್ ಇಟ್ಕೊಂಡು ಅಡ್ಡಾಗತ್ತಾರ ಇಲ್ರಿ ನಾವು ಸಾಲ ಸೋಲ ಮಾಡ್ತಿರ್ತೀವಿ ಅವ್ರನ್ನೇನು ಮಾತು ಕೇಳಬೇಡ್ರಿ ಅದಕ್ಕೆ ಮಾಡಿಬಿಡ್ರಿ ಅಂತಾರ ಇವ ಹೇಳ್ತಾರಪ್ಪ ನನಗೇನಾಗ ದಾಡಿ ನನಗೆ ಸ್ವಲ್ಪ ಈಟೊಂದು ಸೇತಿ ದಿವ ಅಂತಾನ ಸುಮ್ಕಿರು ಅಂತ ಕೊಯ್ಸೇ ಬಿಡ್ತಾರ ಅವ ಒಳ್ಳೆದ್ರು ಕೊಯ್ಸ್ತಾರ ಯಪ್ಪೋ ಹಣೆ ಬರ ಇವತ್ತು ಒಮ್ಮೆ ದವಾಖಾನಿಗೆ ಹೋದ್ರಪ್ಪ ಅಂದ್ರೆ ಮಿನಿಮಮ್ 80,000 ಖರ್ಚಾಗತ್ತೆ ನಿಮಗೆ ಮಿನಿಮಮ್ 80,000 ಗೊತ್ತದ ಹಿಡ್ದು ಹಿಡ್ದು ಹಿಂಡಿ ಹಿಪ್ಪಿ ಮಾಡ್ತಾರೆ ನಿಮಗೆ ಎಂಥ ಕಾಲ ಬಂತು ಒಂದಿಷ್ಟು ಮಂದಿ ಡಾಕ್ಟರ್ಸ್ ಕೂಡ್ಕೊಂಡು ನನ್ನ ಮಗನೂ ಡಾಕ್ಟರ್ ಅದಾನ ಹೌದಾ ಆದ್ರೆ ಕೆಲವೊಂದು ಡಾಕ್ಟರ್ಸ್ ಇಷ್ಟು ಸ್ವಾರ್ಥಿಗಳಿರ್ತಾರಲ್ಲ ಒಂದು ಡಾಕ್ಟರ್ಸ್ ಮೀಟಿಂಗ್ ಹಿಡಿದಿತ್ತು ಮಾತಾಡಕತ್ತಾರ ಅವರು ಏನ್ರಿ ಸೀಸನ್ ಹೆಂಗೈತೆ ಅಂತ ಕೇಳ ಸೀಸನ್ ಹೆಂಗೈತೆ ಸೀಸನ್ ಅವ ಅಂತಾರೆ ಡಲ್ ಅದರು ಸೀಸನ್ ಡಲ್ ಐತೆ ಅಂದ್ರೆ ಮಂದಿ ಆರಾಮಿದ್ರೆ ಡಲ್ ಅದು ಸೀಸನ್ನು ಮಂದಿ ಆರಾಮಿರಬಾರ್ದು ಕೊರೋನಾ ಬರಬೇಕು ಹೌದಾ ಚಿಕನ್ ಗುನ್ಯಾ ಬರಬೇಕು ಇವ್ರು ಖುಷಿ ಅವ್ರಿಗೆ ಚಿಕನ್ ಗುನ್ಯಾದೊಳಗೆ ಎಷ್ಟು ಮಂದಿ 4 ಅಂತ ಬಿಲ್ಡಿಂಗ್ ಕಟ್ಟಾರ ಗೊತ್ತದ ಮಂದಿ ಡಾಕ್ಟರ್ಸ್ ಲಾಯರ್ಸು ಹಂಗೆ ಮತ್ತೆ ಲಾಯರ್ಸ್ ಮಾತಾಡ್ತಿರ್ತಾರ ಹೆಂಗೈತೋ ಸೀಸನ್ನು ಅಂತ ಕೇಳ್ತಾರ ಒಟ್ಟು ಕೇಸ ಇಲ್ಲೇಪ್ಪ ನಾವು ಕೇಸ್ ಬಂದಷ್ಟು ಚಲೋ ಅವ್ರಿಗೆ ಜಗಳ ಆಗಬೇಕು ಗಂಡ ಹೆಂಡತಿ ವ್ಯಾಜ್ಯ ಬರಬೇಕು ಡೈವರ್ಸ್ ಕೊಡಬೇಕು ಇನ್ನೂ ಹೆಚ್ಚು ಮೇಲೆ ಡೈವರ್ಸ್ ಅಂತಾರ ಅವರು ಹೋಗ ಇವನೇ ಐತೆ ಏನು ಬಯಸ್ತಾರೆ ಇವರು ಸಮಾಜಕ್ಕೆ ಏನು ಕೊಡಬಾರ್ದು ಸ್ವಾರ್ಥ 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 ಅದಕ್ಕೆ ನಾ ಹೇಳ್ತೀನಿ ಕೊನೆಯದಾಗಿ ನಿಮಗೆ ನೀವೇ ಯಾರೂ ನಿಮ್ಮನ್ನು ಕಾಪಾಡೋದಿಲ್ಲ ನಿಮಗೆ ನೀವೇ ಯಾರೂ ನಿಮ್ಮನ್ನು ಪ್ರೀತಿ ಮಾಡೋದಿಲ್ಲ ನಿಮಗೆ ನೀವೇ ಯಾರೂ ನಿಮ್ಮನ್ನು ರಕ್ಷಿಸೋದಿಲ್ಲ ತಿಳ್ಕೊಂಬಿಡ್ರಿ ಅದಕ್ಕೆ ನೀವು ಫಸ್ಟ್ ನಿಮ್ಮ ಆರೋಗ್ಯ ಫಸ್ಟ್ ಹಿಂಗೆ ಅದಿರಲ್ಲ ಅಡ್ಡಾಡ್ತೀರಿ ಕನಿಷ್ಠ ಅಡ್ಡಾಡ್ತೀರಿ ಕೇಳ್ತೀರಿ ಆ ಕಡೆ ನೋಡ್ತೀರಿ ಗೆಳೆಯರು ಮಾತಾಡ್ತೀರಿ ಅಕಸ್ಮಾತ್ ಹಂಗಾಗಬಾರ್ದು ಲಕ್ವ ಹೊಡಿತು ಬಿದ್ದರೆ ಏನಾಗುತ್ತೆ ಪರಿಸ್ಥಿತಿ ಹೊರಗೆ ಬರುವಂಗಿಲ್ಲ ಕೈ ಎತ್ತೋಂಗಿಲ್ಲ ಕಾಲು ಎತ್ತೋಂಗಿಲ್ಲ ಪರಾವಲಂಬಿ 1 ದಿವ್ಸ ನೋಡ್ತಾರೆ 2 ದಿವ್ಸ ನೋಡ್ತಾರೆ ಮನ್ಯಾನ ಮಂದಿ ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತು ಅಂತ 4 ದಿವ್ಸ ಗುಡಿಗೆ ತೋರಿಸ್ತಾರೆ ಎಲ್ಲಿ ಕಮ್ಮಿ ಆಗೋದಿಲ್ಲ ಇವನು ಹಣೆ ಬರೀ ಇಷ್ಟ ಆಯ್ತು ಅಂದ್ಕೊಂಡ್ಬಿಡ್ತಾರೆ ಮುಂದೆ ತಮ್ಮ ಪಾಡಿ ತಾವಿರ್ತಾರೆ ನಿಮ್ಮ ಪಾಡಿ ನೀವು ಬಿದ್ದಿರ್ತೀರಿ ಹುಚ್ಚಿ ಬಂದಾವು ಪಟ್ಟಿಗೆ ತೊಗೊಂಬಾರ ಅವನು ಯಾಕೆ ನೀರು ಕುಡ್ದಾರೆ ಅಂತ ಹೇಳ್ತಿಲ್ಲ ಹೊಯ್ಕೊಂತೀನಿ ಮತ್ತೆ ನೀರು ಕುಡ್ತಿ ನನಗೆ ಹುಚ್ಚಿ ಬರ್ತಾವು ಸಿಕ್ಕಾಪಟ್ಟೆ ನೀರು ಕುಡಿದ್ರೆ ಹುಚ್ಚಿ ಬರ್ತಾವಿಲ್ಲ ಕೆಮ್ತಾನ ಕೆಮ್ಮಿದ ಕೂಡಲೇ ಸ್ವಲ್ಪ ಕೆಮ್ಮಿದ ಕೂಡಲೇ ನಾವು ನಿನ್ನ ಬಿಚ್ಚಿ ತಿನ್ಬೇಡ ಅಂತ ಹೇಳಿದ್ದಿಲ್ಲ ಬರೀ ಇದನ್ನ ಮಾಡ್ತೀವಿ ನಾವು ನಿನಗೆ ಎಲ್ಲಿ ಇದು ಬಾಯಿ ಗಟ್ಟು ಬಿದ್ದ ಬಿದ್ದೆ ನನಗೆ ಮಕ್ಕಳು ಒಮ್ಮೆ ಜೀವ ಈ ಘಟ ನೆಲಕ್ಕೆ ಬಿತ್ತು ನಿಮ್ಮದು ಹಂದಿಕ್ಕಿಂತ ಕಡೆ ಆಗುತ್ತದೆ ಹಂದಿಕ್ಕಿಂತ ಕಡೆಗೆ ಆಗ್ತದೆ ತಿಳ್ಕೊಂಬಿಟ್ರಿ ಚಲೋ ಐತೆ ಅಡ್ಡಾಡ್ತಿರಲ್ಲ ನಿಮ್ಮ ಪಾಡಿ ನೀವು ಅದಿರಲ್ಲ ಶ್ರೇಷ್ಠ ಆಯಿತು ಮತ್ತು ಸಾಯಿ ಮಠ ಆರೋಗ್ಯದಿಂದಿರಬೇಕು ಎಷ್ಟೋ ಮಂದಿ ಮನೆಯಾಗ ಸಾಯ್ತಾರೆ ಮಂದಿ ಮಾತಾಡ್ತಿದ್ರು ಅಯ್ಯೋ ನಿನ್ನೆ ನಾನು ಸಿನಿಮಾಕ್ಕೆ ಹೋಗ್ಬಂದಿನಿ ರೀ ಹೌದು ಸಿನಿಮಾಕ್ಕೆ ಹೋಗ್ಬಂದಿಕ್ಕರಿ ಇವತ್ತಿಲ್ಲಲ್ಲ ಅವಾಗ ದುಃಖ ವ್ಯಕ್ತಪಡಿಸಿದ್ದೆ ಒಂದು ಮಾತು ಸೇರಿಸ್ತಾರೆ ದೇವ್ರ ನನಗೂ ಸಾವು ಕೊಡು ಇಂಥ ಸಾವು ಕೊಡು ನನಗೂ ಸಾವು ಕೊಡು ಇಂಥ ಸಾವು ಕೊಡು ಯಾರಿಂದು ತುಳಿಸ್ಕೋಬಾರ್ದು ಬಳಸ್ಕೋಬಾರ್ದು ಹಂಗೆ ಪಟಕ್ಕನ ಬಿದ್ದು ಸಾಯ್ಬೇಕಪ್ಪ ಅಂತಾರೆ ಯಾರಿಗೆ ಗೊತ್ತದ ನಿಮ್ಮ ಹಣೆ ಬರದಾಗ ಏನೈತಿ ಯಾರಿಗೆ ಗೊತ್ತದ ನಿಮ್ದು ಹಣೆ ಬರ ಗೊತ್ತಾಗೋದು ಕೊನೆಯ ಹಂತದೊಳಗೆ ಯೂಸ್ವಲಿ ಈ ವಯಸ್ಸಿಗೆ ಬಿದ್ದ ಹಣ್ಣು ಹಾಕಿರಿ ನೀವು ಒಮ್ಮೆ ಬಿದ್ದ್ರಿ ಸತ್ಯನಾಶ್ ಕಾಲು ಮುರಿತು ಸತ್ಯನಾಶ್ ಹಾಗೆ ಎಲ್ಲರೂ 90% ಮುಪ್ಪಾಸ್ತಿಯೊಳಗೆ
ಬಿದ್ದ ಸಾಯ್ತಾವೆ. ಕೊಳತು 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 ತೋರಿಸ್ಕೊಂಡು ಬೆಳೆಸ್ಕೊಂಡು ಯಾವಾಗ ಸಾಯ್ತೈತಿ ಪುಣ್ಯಾತ್ಮ ಅಂತ್ಕೊಂಡು ಸತ್ತಾಗ ಸಹಿತ ಅಳುದಿಲ್ಲ ಅವರು. ಯಾಕಂದ್ರೆ ಮಾಡಿ ಸಾಕಾಗಿತ್ತು, ಚಲೋ ಆತಯ್ಯಪ್ಪ ಅವ್ನು ಕಳಿಸಿ ಅಂತಾರೆ ಅವ್ರು. ಅಷ್ಟು ಹೋತೆಪ್ಪ ಪೀಡಾ ಅಂತಾರ ಮಂದಿ. ಹಂಗಾಗಬೇಕಾ? ಹಂಗಾಗಬಾರ್ದಪ್ಪ ಅಂದ್ರೆ ಯೋಗ ಜೀವನ ನಿಮ್ದಾಗಲಿ. ಯೋಗ ಜೀವನ ಮತ್ತೇನಿಲ್ಲ. ದೊಡ್ಡ ನೀವೇನು ಗುಡ್ಡಕ್ಕೆ ಹೋಗಿ ಹಿಮಾಲಯಕ್ಕೆ ಹೋಗಿ ಮಾಡಂತ ನಾ ಹೇಳೋದಿಲ್ಲ. ನಿಮ್ಮ ಮನ್ಯಾಗ ಕೂತ್ಕೋರಿ, ಪೂಜಾ ಕೊಲೆ ಕೂತ್ಕೋರಿ, ಗುಡಿಗೆ ಹೋಗ್ರಿ, ಉಸಿರಾಟ ಮಾಡಿರಿ. ಯಾಕಂದ್ರೆ ನಿಮ್ಗೆ ಉಸಿರಾಟ ಸರಿ ತೊಗೊಂಡವಲ್ರಿ ನೀವು. ನಿಮ್ಗೆ ಉಸಿರಾಟ ಸರಿ ಇಲ್ಲ, ಅದಕ್ಕೆ ಪ್ರಾಣಾಯಾಮ ಮಾಡಿರಿ. ಒಳಗಿನ ವ್ಯವಸ್ಥೆ ಸರಿ ಇಲ್ಲ. ನಿಮ್ಮ ಗರ್ಭಾಶಯ ಹೆಂಗದ ಗೊತ್ತಿಲ್ಲ, ನಿಮ್ಮ ಯಕೃತ್ ಹೆಂಗದ ಗೊತ್ತಿಲ್ಲ, ಇಂಟೆಸ್ಟೈನ್ ಹೆಂಗದ ಒಳಗೆ ಗೊತ್ತೈತೇನ, ಕಿಡ್ನಿ ಹೆಂಗದ ಗೊತ್ತದನ, ಒಳಗೆ ಮಾಯಾಲೋಕದ. ಯಾವ ಹೊತ್ತು ಢಮ್ ಅಂತ್ರಿ ಗೊತ್ತಿಲ್ಲ, ಯಾವ ಹೊತ್ತಿನಾಗ ಏನಾಗುತ್ತೋ ಗೊತ್ತಿಲ್ಲ. ಹೀಗೆ ಒಂದು ಸ್ವಲ್ಪ ಊಟ ಕಟ್ಟದಂಗೆ ಆಗುತ್ತೆ. ಏನೋ ತೋರ್ಸಕ್ಕೆ ಹೋಗ್ತೀರಿ, ಇದನ್ನು ತೊಗೊತಾರೆ, ಏನೋ ಚೆಕ್ ಮಾಡಕ್ಕೆ, ಹೌದಾ, ತೊಗೊತಾರೆ, ಕಳಿಸ್ತಾರೆ, ಬರ್ತೈತಿ ಕ್ಯಾನ್ಸರ್. ತಗೋರಿಪ್ಪ, ಆನಂದ ಆಗುತ್ತಲ್ಲ ಭಾಳ. ಅಯ್ಯೋ ನನಗೆ ಕ್ಯಾನ್ಸರ್ ಬಂತು ಅಂತೀರೇನು ಯಾರ? ಧರಾಶಾಹಿ ಹಾಕ್ಯಾರಿ, ಮುಗೀತು. ಕ್ಯಾನ್ಸರ್ ಬಂದೈತಿ ಅಂದ್ರೆ ಮುಗಿತದ, ಸತ್ಯಾನ ಮುಗೀತು. ಬದುಕು ಆಶೆನೇ ಹೋಗ್ಬಿಡ್ತದೆ. ಕರೋನಾಕ್ಕಿತ್ತು, ಕರೋನಾ ಹಿಂದೆ ಹೆಚ್ಚಾಗಿತ್ತು. ಬರೀ ಹೆಚ್ಚಾಗಿ ಬಂದತ್ತಂದ್ರೆ ಹೆದರು ಸತ್ತಾವು, ಕರೋನಾ ಬಂದತ್ತಂದ್ರೆ ಹೆದರು ಸತ್ತಾವು. ಹಂಗೆ ಕ್ಯಾನ್ಸರ್ಗೆ ಹೆದರು ಸಾಯಕತ್ತಾರ. ಕ್ಯಾನ್ಸರ್ ಇವತ್ತು ಬಂದೈತೆ ಕರಿ ಮೆಡಿಸಿನ್ಸು, ಆದರೆ ಇನ್ನೂ ಸಕ್ಸಸ್ ಆಗಿಲ್ಲ. ಸಕ್ಸಸ್ ರೇಟ್ ಭಾಳ ಕಮ್ಮಿ ಅದ. ಆದರೆ ವಿಚಿತ್ರ ಅಂದ್ರೆ ಕ್ಯಾನ್ಸರ್ ಭಾಳ ಮಂದಿಗೆ ಆಗತೈತಿ, ಭಾಳ ಮಂದಿಗೆ ಆಗತೈತಿ ರೀ. ಯಾತಕ್ಕಪ್ಪ ಅಂದ್ರೆ ಟೆನ್ಷನ್, ಹೇಳ ತೀರದ ಒತ್ತಡ. ನಾ ಹೇಳಿದ್ನಲ್ಲ, ಹೆಂಡತಿ ಮುಂದೆ ಹೇಳೋಕ್ಕಾಗಬಾರ್ದು, ಗಂಡರ ಮುಂದೆ ಹೇಳೋಕ್ಕಾಗಬಾರ್ದು, ಅಂಥಬ್ರ ಮುಂದೆ ಹೇಳೋಕ್ಕಾಗಬಾರ್ದು. ಒಳಗೆ ತುಂಬೈತಿ ಒತ್ತಡ. ಈ ಒತ್ತಡ 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 ಸಹಿಸ್ಕೊಳ್ಳಾರ್ದ ಕ್ಯಾನ್ಸರಿಗೆ ಕಾರಣ ಬಿಟ್ಟತ್ತೆ. ಹೇಳ್ರಿ ನೋಡೋಣ. ಯಾರಿಗೆ ದೂರ್ತೀರಿ, ಯಾರ ಮುಂದೆ ಬಡ್ಕೊತೀರಿ? ಅದಕ್ಕೆ ಇದೆಲ್ಲ ಆಗಬಾರ್ದಂದ್ರೆ ನಿಮ್ಮ ಪಾಡಿನ ಚಂದ ಇರಬೇಕಪ್ಪ ಅಂದ್ರೆ ಎಷ್ಟು ದಿವಸ ಭಗವಂತ ಈ ಜನ್ಮ ಕೊಟ್ಟವನು ಗೊತ್ತಿಲ್ಲ. ಸಾಯು ಮಠ ತೊಳಸ್ಕೊಳ್ಳಾರ್ದ ಬಳಸ್ಕೊಳ್ಳಾರ್ದ ಬದುಕಬೇಕು ಅಂತ ಭಾವ ಇತ್ತಪ್ಪ ಅಂದ್ರೆ ಯೋಗ ಬಿಟ್ಟರೆ ಮತ್ತೊಂದಿಲ್ಲ, ತಿಳ್ಕೊಂಬಿಡ್ರಿ. ನೀವು ಸಲಿಸೋದು ತೊಗೋಬೇಡ್ರಿ. ಜೀವನ ಕೆಲವು ಮಂದಿ ಜೀವನವನ್ನು ಗಂಭೀರವಾಗಿ ತೊಗೊತಾರೆ, ಕೆಲವು ಮಂದಿ ಜೀವನವನ್ನು ಈಜಿಯಾಗಿ ತೊಗೊತಾರೆ. ಎರಡೂ ಬೇಕಾಗಿಲ್ಲ. ಈಜಿನೂ ತೊಗೋಬೇಡ್ರಿ, ಗಂಭೀರವಾಗಿ ತೊಗೋಬೇಡ್ರಿ. ಆ್ಯಸ್ ಇಟ್ ಈಸ್ ತೊಗೋರಿ. ಪರಮ ಶ್ರದ್ಧೆ ಇರಲಿ ಪರಮಾತ್ಮನ ಹತ್ರ. ನಿಮ್ಮ ಬಗ್ಗೆ ನಿಮಗೆ ಕರುಣೆ ಇರಲಿ, ನಿಮ್ಮ ಶರೀರದ ಬಗ್ಗೆ ಗರ್ವ ಇರಲಿ. ಈ ಶರೀರ ಐತಿ ಅಂದಲೇ ನಾನು ಎಂಜಾಯ್ ಮಾಡಕತ್ತೀನಿ ಈ ಲೋಕವನ್ನು. ಈ ಶರೀರ ಹೋತಪ್ಪ ಅಂದ್ರೆ ನೀವು ಅದಿರಿ, ಶರೀರ ಇಲ್ಲ. ಶರೀರ ಅದ, ನೀವಿಲ್ಲ. ತಿಳ್ಕೊರಿ ಇದನ್ನು. ಶರೀರ ಅದ, ನೀವು ಇಲ್ಲ. ನೀವು ಅದಿರಿ, ಶರೀರ ಇಲ್ಲ ಅಂದ್ರೆ ಏನಾಗ್ತದೆ? ಆದ ಕಾರಣ ಎರಡೂ ಚೆಂದ ಇಟ್ಕೋಬೇಕಂದ್ರೆ ಮತ್ತೆ ಮತ್ತೆ ಹೇಳ್ತೀನಿ, ಯೋಗ ಮಾಡಿರಿ, ಯೋಗ ಮಾಡಿರಿ, ಯೋಗ ಮಾಡಿರಿ. ಯೋಗ ಒಂದೇ ನಿಮಗೆ ಸಹಾಯ, ಊರುಗೋಲು ಅನ್ನೋ ಮಾತನ್ನು ಹೇಳಿ ಈ ಆಶ್ರಮದೊಳಗೆ 43ನೇ ವರ್ಷದ ನಾವು ಆಶ್ರಮ ಮಾಡಿ. ಆದರೆ ನೀವು ನೋಡಿಲ್ಲ, ಫಸ್ಟ್ ಟೈಮ್ ಬಂದಿರಿ. ಅಷ್ಟು ಇಲ್ಲಿ ಹತ್ತಿರ ಇದ್ದು, ಇಲ್ಲಿ ಅಮೇರಿಕಾದವ್ರು ಬರ್ತಾರೆ, ರಷ್ಯಾದವ್ರು ಬರ್ತಾರೆ, ವಿಯತ್ನಾಮ್ದವ್ರು ಬರ್ತಾರೆ, ಜರ್ಮನಿಯವ್ರು ಬರ್ತಾರೆ. ಆದರೆ ಅಕ್ಕಪಕ್ಕದ ಹಳ್ಳಿ ಜನಕ್ಕೆ ಗೊತ್ತಿಲ್ಲ ಇದು. ಸುಮ್ಮನೆ ನಮ್ಮ ಮೆಣಸಿನಕಾಯಿ ಒಬ್ಬರು ಇಲ್ಲಿ ಟ್ರೈನಿಂಗ್ ತೊಗೊಂಡಾರ, ಒಂದು ಕಿಚ್ಚಿಗೆ ನಿಮ್ಗೆ ಒಂದಿಷ್ಟು ಅವ್ರು ತಿಳ್ಕೊಂಡಿದ್ದು ಅರ್ಧಂಬರ್ಧನ, ಅರ್ಧಂಬರ್ಧಾಗ ಒಂದಿಟ್ಟು ಕೊಟ್ಟಾರ. ನೀವು ಅದನ್ನು ಗ್ರೇಟ್ ಅಂತ ತಿಳ್ಕೊಂಬಿಟ್ರಿ ನೀವು. ಓ ವಂಡರ್ಫುಲ್ ಅಂತಾರೆ, ಹೌದಾ? ಅವರಲ್ಲಿ ಇನ್ನೂ ಅದ, ಅವ್ರು ತಿಳ್ಕೊಂಡಿದ್ದು ಇನ್ನೂ ಅದ, ಅವ್ರನ್ನ ಯೂಸ್ ಮಾಡ್ತಾರೆ. ಎಲ್ಲ ಇಲ್ಲೇ ಬಂದು ಕಲೀರಿ ಅಂತ ನಾ ಹೇಳೋದಿಲ್ಲ. ನಿಮ್ಮ ಕೂಡ ಅದಾರ, ಹೇಳ್ರಿ, ಕಲೀರಿ ಕಲೀರಿ. ಅವ್ರು ಕೂಡ ಇದನ್ನು ಸಾಧನ ಮಾಡಿರಿ. ಯಾವಾಗರೊಮ್ಮೆ ಬರ್ತಾಯಿರಿ, ನಿಮ್ಮ ಅನುತವನಿಗೆ ಹೇಳ್ಕೊರಿ. ಈತ ನನ್ನ ಮಗ ಡಾಕ್ಟರ್ ದೀಪಕ್, ಮೊದಲು 42 ವರ್ಷ ನಾನು ಆಯುರ್ವೇದ ಪ್ರಾಕ್ಟೀಸ್ ಮಾಡೀನಿ. ಈಗ 13 ವರ್ಷ ಆಯಿತು. ಅವರು ಕಾಲೇಜಿನ ಪ್ರೊಫೆಸರ್ ಅದಾರ ಆಯುರ್ವೇದ ಕಾಲೇಜಿನಾಗ, ಮತ್ತು ಇಡೀ ಆಶ್ರಮ ಜವಾಬ್ದಾರಿ ತೊಗೊಂಡಾರ. ಎಲ್ಲ ಜಡ್ಡುಗಳಿಗೂ ನಿಷ್ಣಾತರವರು. ಉಪಯೋಗ ತಗೋರಿ ಅವ್ರದ್ದು. ನಿಮ್ಮ ಯಾವುದೇ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಇರಲಿ, ಉಪಯೋಗ ತಗೋರಿ. ಎಸ್ಪೆಷಲಿ ಬೆನ್ನು ಹುರಿದ ದೋಷಕ್ಕೆ, ಮೊಣಕಾಲು ನೋವಿಗೆ ಎತ್ತಿದ ಕೈ ಚಾಲೆಂಜಿಂಗ್ ಅದ, ಗೊತ್ತಾಯ್ತಲ್ಲ. ಮಕ್ಕಳು ಆಗದಿದ್ರೆ, ಗಂಡು ಮಕ್ಕಳೇ ಬೇಕಂದ್ರೆ
ಡಯಾಬಿಟಿಸ್ ಇದ್ರು, ಬಿ ಪಿ ಇದ್ರು, ಅನೇಕ ಅನ್ಸಾಲ್ವ್ಡ್ ಪ್ರಾಬ್ಲಮ್, ಇನ್ಕ್ಯೂರಬಲ್ ಡಿಸೀಸಸ್ ಅವೆಲ್ಲ ಇದ್ರೂ ಸಹಿತ ಆಶ್ರಮದ ಸಹಾಯ ತಗೋರಿ, ಬರ್ತಾ ಇರಿ ಅಂತಕೊಂಡು ಹೇಳ್ತಾ, ದೇವರು ನಿಮ್ಮ ಬದುಕನ್ನು ಬಂಗಾರಮಯವಾಗಿಟ್ಟಿರಲಿ, ಆರೋಗ್ಯಮಯವಾಗಿಟ್ಟಿರಲಿ. ದೀರ್ಘಮಾಯು ಸ್ವಸ್ತಿರ್ಭವತು, ಶ್ರೇಯೋ ಭವತು, ಮಂಗಲಂ ಭವತು, ಪೂರ್ಣಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಗುರು, ಜೈ ಗುರು, ಜೈ ಗುರು, ಜೈ ಗುರು. ಒಳ್ಳೆಯದಾಗಲಿ ನಿಮಗೆ. ಆಶ್ರಮ ನೋಡಿ ಹೆಂಗೆ ಅನ್ನಿಸ್ತು?